ಕೃಷ್ಣ ಇಡೀ ಮೈಲಿಗೆ ಒಂದು ಇಲ್ವೇನೋ ನಿನಗೆ ಗರ್ಭ ಗುಡಿಯೊಳಗೆ ಕಾಲಿಡೋದಕ್ಕೆ ಎಷ್ಟು ಧೈರ್ಯ ಅಂತ. ಸ್ವಾಮಿ, ನನ್ನ ಯಾವ ತಪ್ಪಿಗಾಗಿ ಈ ಶಿಕ್ಷೆ? ನನ್ನಂತವನಿಗೆ ಕೃಷ್ಣ ದರ್ಶನ ಸಾಧ್ಯ ಇಲ್ವೇ? ಏನು, ನಿನ್ನಂತವನಿಗೆ ಶ್ರೀಕೃಷ್ಣ ದರ್ಶನವೇ? ಸ್ವಾಮಿ, ಹಾಗನ್ಬೇಡಿ. ನನ್ನ ಕೃಷ್ಣನನ್ನ ದರ್ಶನ ಮಾಡೋದಕ್ಕೆ ಅವಕಾಶ ಮಾಡಿಕೊಡಿ. ಏ ಅಯೋಗ್ಯ, ಜಾಣನಿಗೆ ಮಾತಿನ ಪೆಟ್ಟು, ದಡ್ಡನಿಗೆ ದೊಣ್ಣೆ ಪೆಟ್ಟು. ಇವ್ಗೆ ಒಳ್ಳೆ ಮಾತು ಹೇಳಿ ಕೇಳೋದಿಲ್ಲ. ಸ್ವಾಮಿ, ನನ್ನ ಆರಾಧ್ಯ ದೈವ ಶ್ರೀಕೃಷ್ಣನನ್ನ ದರ್ಶನ ಮಾಡೋದಕ್ಕೆ ಬಹಳ ದೂರದಿಂದ ನಡೆದು ಬಂದಿದ್ದೇನೆ. ಇಲ್ಲ ಅನ್ಬೇಡಿ ಸ್ವಾಮಿ. ಏನೋ ಶ್ರೀ ಕೃಷ್ಣನ ದರ್ಶನ ಮಾಡೋದಕ್ಕೆ ಬಹಳ ದೂರದಿಂದ ನಾನು ಬಂದಿದ್ಯೋ? ಪಾಪ, ಸಾಧ್ಯವಿಲ್ಲ ಸುತರಾಮ್, ಸಾಧ್ಯವಿಲ್ಲ. ನೀನೇನಾದ್ರೂ ಗರ್ಭಗುಡಿಯೊಳಗೆ ಕಾಲಿಟ್ರೆ ನಿನ್ನ ಕಾಲು ಮುರಿದು ಬಿಡ್ತೀನಿ. ಇಲ್ಲ, ನನ್ನ ಕೃಷ್ಣನನ್ನ ದರ್ಶನ ಮಾಡದೆ ನಾನು ಇಲ್ಲಿಂದ ಹೋಗೋದಿಲ್ಲ. ನಿನಗೆ ಒಳ್ಳೆ ಮಾತಿನಿಂದ ಹೇಳಿದ್ರೆ ಕೇಳೋ ಆಸಾಮಿ ಅಲ್ಲ ಅಂತ ಕಾಣಿಸುತ್ತೆ. ನೀನೇನಾದ್ರೂ ಗರ್ಭಗುಡಿಯಲ್ಲಿ ಕಾಲಿಡು, ನಿನ್ನ ಗ್ರಹಚಾರ ಬಿಡಿಸ್ಬಿಡ್ತೀನಿ. ಈ ಆಚಾರ್ಯ ಇವನ ಹತ್ರ ಏನ್ರಿ ಮಾತು? ಮಹಾಮಂಗಳಾರತಿಗೆ ಸಮಯ ಆಗ್ತಿದೆ, ಪ್ರಸಾದಕ್ಕೆ ತಡ ಆಗ್ತದೆ. ಬಂದ್ರು ಹೋಗೋಣ. ಸ್ವಾಮಿ, ನನ್ನ ಯಾವ ತಪ್ಪಿಗಾಗಿ ಈ ಶಿಕ್ಷೆ? ನನ್ನ ತಪ್ಪುಗಳನ್ನು ಮನ್ನಿಸಿ ದರ್ಶನ ಭಾಗ್ಯವನ್ನ ಕರುಣಿಸು ತಂದೆ. ಹೇ ಕೃಷ್ಣ, ಹೇ ಕೃಷ್ಣ, ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರೇ. ಎಷ್ಟು ಕೂಗಿದರೂ ಧ್ವನಿ ಕೇಳಲಿಲ್ಲವೇ ನರಹರಿ. ಯಮಸುತ ನಾರಾಣಿ ಗಚ್ಚಯ ವಸನವನಿತ್ತೆ. ಸಮಯದಲ್ಲಿ ಅಜಮಿಳನ ಪೊರೆದೆ. ಯಮಸುತ ನಾರಾಣಿ ಗಚ್ಚಯ ವಸನವನಿತ್ತೆ. ಸಮಯದಲ್ಲಿ ಅಜಮಿಳನ ಪೊರೆದೆ. ಸಮಯ ಸಮಯ ಉಂಟೆ ಭಕ್ತವತ್ಸಲ ನಿನಗೆ. ಸಮಯ ಸಮಯ ಉಂಟೆ ಭಕ್ತವತ್ಸಲ ನಿನಗೆ. ಕಮಲಾಕ್ಷ ಕಾಗಿನಲೆ ಆದಿಕೇಶವನೆ. ಕಮಲಾಕ್ಷ ಕಾಗಿನಲೆ ಆದಿಕೇಶವನೆ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ. ಎಷ್ಟು ಕೂಗಿದರೂ ಧ್ವನಿ ಕೇಳಲಿಲ್ಲವೇ ನರಹರಿಯೇ. ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡು ಹರಿಯೇ. ಹರಿಯೇ ಹರಿಯೇ ಹರಿಯೇ. ಜೈ ಜೈ ಕೃಷ್ಣ ಶ್ರೀ ಹರಿ ಕೃಷ್ಣ. ಜೈ ಜೈ ಕೃಷ್ಣ ಶ್ರೀ ಹರಿ ಕೃಷ್ಣ. ಕೃಷ್ಣ 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 ಹೇ ಕೃಷ್ಣ. ಜೈ ಜೈ ಕೃಷ್ಣ ಶ್ರೀ ಹರಿ ಕೃಷ್ಣ. ಜೈ ಜೈ ಕೃಷ್ಣ ಶ್ರೀ ಹರಿ ಕೃಷ್ಣ. ಕೃಷ್ಣ 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 ಹೇ ಕೃಷ್ಣ. ಹೇ ಕೃಷ್ಣ ಹೇ ಕೃಷ್ಣ. ವತ್ಸ, ಕನಕ,
जय जय कृष्णा श्री हरि कृष्णा जय जय कृष्णा श्री हरि कृष्णा 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 ನನ್ನ ಬದುಕು ಪಾವನವಾಯಿತು, ನನ್ನ ಜೀವನ ಸಾರ್ಥಕವಾಯಿತು. ನಿನ್ನ ದರ್ಶನ ಭಾಗ್ಯದಿಂದ ಧನ್ಯನಾದೆ ಕೃಷ್ಣ, ಧನ್ಯನಾದೆ. ಇಲ್ಲ ಕನಕ, ನಿನ್ನಂತ ನಿಜವಾದ ಭಕ್ತನ ದರ್ಶನ ಪಡೆದ ನಾನೇ ಭಾಗ್ಯವಂತ, ಕೃಷ್ಣ, ನಾನೇ ಪುಣ್ಯವಂತ. ಶ್ರೀಹರಿ, ಕನಕ, ನಿನ್ನ ದರ್ಶನದಿಂದ ನಾನು ಧನ್ಯನಾದೆ ತಂದೆ. जय जय कृष्णा श्री हरि कृष्णा जय जय कृष्णा श्री हरि कृष्णा 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 हे कृष्णा हे कृष्णा ಭಿನ್ನ ಭೇದವ ಮಾಡಬ್ಯಾಡಿರಿ, ಇದರ ಉನ್ನತತನವನ್ನು ಚೆನ್ನಾಗಿ ಕೇಳಿರಿ. ಭಿನ್ನ ಭೇದವ ಮಾಡಬ್ಯಾಡಿರಿ, ಇದರ ಉನ್ನತತನವನ್ನು ಚೆನ್ನಾಗಿ ಕೇಳಿರಿ. ಮನೆ ಮನೆ ತಿರುಗೋದು ಬೆಕ್ಕು, ಮನೆ ಮನೆ ತಿರುಗೋದು ಬೆಕ್ಕು. ಅಯ್ಯ ಆರವರ ಮನೆಯಲ್ಲಿ, ಕೊಂಟಿಗರ ಮನೆಯಲ್ಲಿ, ಆಚಾರ ಮನೆಯಲ್ಲಿ, ಆರವರ ಮನೆಯಲ್ಲಿ, ಕೊಂಟಿಗರ ಮನೆಯಲ್ಲಿ, ಆಚಾರ ಮನೆಯಲ್ಲಿ, ಹಾಲು ನೆಕ್ಕೋದು ನೋಡು ಬೆಕ್ಕು. ಅಯ್ಯ ಹಾಲು ನೆಕ್ಕೋದು ನೋಡು ಬೆಕ್ಕು. ಭಿನ್ನ ಭೇದವ ಮಾಡಬ್ಯಾಡಿರಿ, ಇದರ ಉನ್ನತತನವನ್ನು ಚೆನ್ನಾಗಿ ಕೇಳಿರಿ. ಹೊಲೆಯರ ಮನೆಯಲ್ಲಿ, ಮಾತಿಗರ ಮನೆಯಲ್ಲಿ, ಕುರುಬರ ಮನೆಯಲ್ಲಿ, ಗೌಡರ ಮನೆಯಲ್ಲಿ, ಹೊಲೆಯರ ಮನೆಯಲ್ಲಿ, ಮಾತಿಗರ ಮನೆಯಲ್ಲಿ, ಕುರುಬರ ಮನೆಯಲ್ಲಿ, ಗೌಡರ ಮನೆಯಲ್ಲಿ, ಪಾಡು ತಿನ್ನೋದು ನೋಡು ಬೆಕ್ಕು. ಇಂಥ ಸರ್ವ ಜಾತಿಯ ಒಳಗೆ ಬೆರೆತು ಹೋಗಿರೋ ನಮ್ಮ ಆಚಾರವೆಲ್ಲವು, ಬೆರೆತು ಹೋಗಿರೋ ನಮ್ಮ ಆಚಾರವೆಲ್ಲವು, ಬೆರೆತು ಹೋಗಿರೋ ನಮ್ಮ ಆಚಾರವೆಲ್ಲವು. ಇದೇನ್ ದಾಸರೇ, ನಮ್ಮ ಕಾಯಂ ಪದಗಳನ್ನ ಬಿಟ್ಟು ಇದ್ಯಾವುದು ಹೊಸ ಪದ ಆಡ್ತಿದ್ದೀರಲ್ಲ, ಇದೇನು ಆಶ್ಚರ್ಯ ಅಂತೀನಿ. ಇದರಲ್ಲಿ ಆಶ್ಚರ್ಯ ಏನು ಬಂತು? ಊರು ತಿರುಗಿ ಹೊಟ್ಟೆ ತುಂಬಿಸ್ಕೊಂಡು ಕಸರತ್ತು ಮಾಡೋ ಜನ ಕಂಡದ್ದಾದ್ರೂ ಏನು? ಇವನು ಇದು, ಅವನು ಅದು, ಇವನು ಸಿಹಿ ತಿಂದ, ಅವನು ಕಹಿ ಉಂಡ. ಉಳ್ಳವರ ಊಟ ತುಪ್ಪದಲ್ಲಿ, ಇಲ್ಲದವರು ಸಪ್ಪೆ. ಜಾತಿಗೊಂದೂಟ, ಮಾತಿಗೊಂದೂಟ. ಅಯ್ಯೋ ದೇವರು, ತಿನ್ನೋ ಅನ್ನಕ್ಕೂ ಎಷ್ಟೊಂದು ಬಣ್ಣ, ಎಷ್ಟೊಂದು ಜಾತಿ, ಎಂತೆಂಥ ಜಾತಿ ಭೇದ. ಭೇದದಿಂದ ಭೇದಿಸೋ ಈ ಬದುಕಿಗೆ ಏನನ್ಬೇಕು? ಎಲ್ಲಿ ನೋಡಿದ್ರು ಭಿನ್ನ ಭೇದ, ಜಾತಿ ಮತ, ಕುಲ ಧರ್ಮ, ಬಡವ ಶ್ರೀಮಂತ, ಶ್ರೇಷ್ಠ ಕನಿಷ್ಠ. ಎಷ್ಟು ಜನ ಸಂತರು ಮಹಾತ್ಮರು ಈ ಭೂಮಿ ಮೇಲೆ ಹುಟ್ಟಿ ಬಂದ್ರು, ಎಷ್ಟು ಪರಿಯಿಂದ ಹೇಳಿದ್ರು, ಆದ್ರೂ ಈ ಭೇದ ಭಾವದ ಕತ್ತಲೆ ಕರಗಲಿಲ್ಲ. ಹೆಂಗ್ ಕರ್ಗಿತ್ ಗುರುವೆ? ಮನುಷ್ಯನ ಒಳಗೆ ಮನೆ ಮಾಡಿರುವ ಅಹಂಕಾರದ ಕತ್ತಲೆ ಗೌ ಅಂತ ಕುಂತಿರ್ಬೇಕಾದ್ರೆ ಅಲ್ಲಿ ಅರಿವಿನ ಬೆಳಕಿಗೆ ದಾರಿಯಾದ್ರೂ ಎಲ್ಲಿ? ಯುವರಾಜ ಸಿದ್ಧಾರ್ಥ ರಾಜ ಪದವಿ ಬಿಟ್ಟ, ಹರೆಯದ ಹೆಂಡತಿನ ಬಿಟ್ಟ, ಎಳೆ ಮಗುವನ್ನ ಬಿಟ್ಟ, ಅಡವಿ ಅರಣ್ಯ ಅಲ್ದ, ಅರಿವಿನ ಬೆಳಕು ಹುಡುಕದ, ಉದ್ಧಾದ. ಬುದ್ಧಂ ಶರಣಂ ಗಚ್ಛಾಮಿ, ಆಸೆ ದುಃಖಕ್ಕೆ ಮೂಲ. ಧಮ್ಮಂ ಶರಣಂ ಗಚ್ಛಾಮಿ, ಸಂಗಂ ಶರಣಂ ಗಚ್ಛಾಮಿ. ಇವನಾರವ 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 ಎಂದೆನಿಸಿದರಯ್ಯ, ಇವನಮ್ಮವ 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 ಎಂದೆನಿಸಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ. ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಜಾತಿಹೀನನ ಮನೆಯ ಜ್ಯೋತಿ ತಾಹೀನವೇ, ಜಾತಿ ವಿಜಾತಿಯನ ಬೇಡ, ದೇವನೊಲಿದಾತನೇ ಜಾತ ಸರ್ವಜ್ಞ. ಮತ್ತೊಮ್ಮೆ ಹುಟ್ಟಿ ಬಾ ಸರ್ವಜ್ಞ,
ಮತ್ತೊಮ್ಮೆ ಹುಟ್ಟಿ ಬಾ ಸರ್ವಜ್ಞ, ಮತ್ತೊಮ್ಮೆ ಹುಟ್ಟಿ ಬಾ ಸರ್ವಜ್ಞ. ನಮ್ಮ ನಡೆನುಡಿಗಳೇ ನಮ್ಮ ಧರ್ಮವನ್ನು ಹೇಳುತ್ತವೆ. ಅದನ್ನು ನಡೆಯಬೇಕು ಮತ್ತು ನುಡಿಯಬೇಕು. ಇಲ್ಲದಿದ್ದರೆ ಶರಣಂ ನೀನು ಧರ್ಮಭ್ರಷ್ಟನಾಗುವೆ. ಗಚ್ಛಾಮಿ, ಸಂಗಂ ಶರಣಂ ಗಚ್ಛಾಮಿ. ನೆಲವೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚ ಆಚಮನಕ್ಕೆ. ಕುಲವೇನೋ ಆ ಒಂದಿರ ಕುಲವೇನೋ, ನೀನುಳಿದಾತನೇ ಕುಲಜ. ಕೂಡಲ ಸಂಗಮ ದೇವಾ, ಕೂಡಲ ಸಂಗಮ ದೇವಾ. ಯಾ ತರದು ಹೂವಾದರೇನು, ನಾ ತರದು ಸಾಲದೆ. ಜಾತಿ ವಿಜಾತಿಯೇನ ಬೇಡ, ದೇವನುಳಿದಾತನೇ ಜಾತ ಸರ್ವಜ್ಞ. ಮತ್ತೊಮ್ಮೆ ಹುಟ್ಟಿ ಬಾ ಸರ್ವಜ್ಞ, ಮತ್ತೊಮ್ಮೆ ಹುಟ್ಟಿ ಬಾ ಸರ್ವಜ್ಞ. ಗಾಂಧಿ, ಅಂಬೇಡ್ಕರ್, ಜ್ಯೋತಿರಾವ್ ಫುಲೆ ಈ ಅನಿಷ್ಟದ ವಿರುದ್ಧ ದೊಡ್ಡ ಹೋರಾಟನೇ ಮಾಡಿದ್ರು. ಆದ್ರೂ ಈ ಭೇದ ಭಾವದ ಕತ್ತಲೆ ಹಾಗೆ ಗುಡ್ಡದ ಹಾಗೆ ಬಿದ್ದಿದೆ. ಅರಿವಿನ ಬೆಳಕಿಗೆ ಎಷ್ಟು ಕುಡಿದ್ರು ಅದರ ನೀರಡಿಕೆ ಇನ್ನೂ ಹಿಂಗಿಲ್ಲ. ಸಂತರು, ಮಹಾತ್ಮರು ಈ ಅನಿಷ್ಟದ ವಿರುದ್ಧ ಎದ್ದಾಗ ಕತ್ತಲೊಳಗೆ ಮಿಂಚಿನ ಗೆರೆ ಮೂಡುತ್ತೆ. ಆ ಹೋರಾಟ ನಿಲ್ತು ಅಂದ್ರೆ ಆ ಮಿಂಚು ಮಾಯವಾಗುತ್ತೆ. ಹಾಡಿದೆ ಹಾದಿ ತೋರಿಸಿ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರಾ. ದಾಸರಂತೂ ಬಹಳ ಹಿಂದೆನೆ ಹಾಡಿದ್ರು. ಅದರಲ್ಲೂ ಕನಕದಾಸರು ಕುಲ ಶ್ರೇಷ್ಠ ಅನ್ನೋದಕ್ಕೆ ಆಧಾರ ಯಾವುದು ಅಂತ ಅಂದೇ ಕೇಳಿದ್ರು. ಕನಕದಾಸರು ದಾಸರಲ್ಲೇ ಶ್ರೇಷ್ಠ ದಾಸರು. ಏನು, ಕನಕದಾಸರು ದಾಸರಲ್ಲಿ ಶ್ರೇಷ್ಠತೆ? ಅದು ಹೇಗೆ ದಾಸರೇ? ನಾವೆಲ್ಲ ಆ ಭಗವಂತನ ದರ್ಶನಕ್ಕೆ ಏನೆಲ್ಲ ಮಾಡ್ತೀವಿ. ಹೀಗೆ ಒಮ್ಮೆ ಕನಕದಾಸರು ಉಡುಪಿ ಶ್ರೀ ಕೃಷ್ಣನ ದರ್ಶನಕ್ಕೆ ಹೋದಾಗ ಅಲ್ಲಿ ಕೆಲ ಮಡಿವಂತ ಜನ ಅವರನ್ನ ದೇವಸ್ಥಾನದಿಂದ ಆಚೆ ದೂಡಿದ್ರು. ತಿಮ್ಮಪ್ಪ ನಾಯಕರಿಗೆ ಕೃಷ್ಣನ ದರ್ಶನ ಸಾಧ್ಯವಾಗದೆ ದೇವಸ್ಥಾನದ ಹಿಂಬದಿಗೆ ಬಂದು, ಕೃಷ್ಣ ಪರಮಾತ್ಮ, ನಿನ್ನ ದರ್ಶನ ನನಗೆ ನೀಡಲಾರೆಯ ತಂದೆ ಎಂದು ಕೃಷ್ಣನ ಮೊರೆ ಹೋದರು. ಭಕ್ತನ ಭಕ್ತಿಗೆ ಮೆಚ್ಚಿದ ಶ್ರೀಕೃಷ್ಣ ಕನಕನ ದರ್ಶನಕ್ಕೆ ಗೋಡೆಯನ್ನು ಹೊಡೆದು ತಿರುಗಿ ನಿಂತ. ಆಹಾ, ಕನಕದಾಸರು ಎಂತಹ ಭಕ್ತ ಶಿರೋಮಣಿ. ಭಕ್ತರೇ ಶ್ರೇಷ್ಠ ಅನ್ನೋದನ್ನ ಕೃಷ್ಣ ಜಗತ್ತಿಗೆ ತೋರಿಸಿಕೊಟ್ಟ. ಕನಕದಾಸರಂತ ಭಕ್ತರು ಯಾರಿದ್ದಾರೆ ಈ ಜಗತ್ತಿನಲ್ಲಿ? ಯುದ್ಧ ಸಾವು, ಯುದ್ಧ ಸಾವು, ಯುದ್ಧ ಸಾವು, ಯುದ್ಧ ಸಾವು, ಯುದ್ಧ ಸಾವು. ಯುದ್ಧದಿಂದ ಎದ್ದು ಬಂದ ಶಾಂತಿಯೇ, ಸತ್ಯ ಸಮತೆ ತಂತಿ ಮಿಡಿದ ಪ್ರೀತಿಯೇ. ಯುದ್ಧದಿಂದ ಎದ್ದು ಬಂದ ಶಾಂತಿಯೇ, ಸತ್ಯ ಸಮತೆ ತಂತಿ ಮಿಡಿದ ಪ್ರೀತಿಯೇ. ಬಾಡದೂರ ಹುಟ್ಟಿ ಬಂದ ತಿಮ್ಮನಾಯಕ, ಕಾಗಿನಲೆ ಕೇಶವನ ದಾಸ ಕನಕ. ಬಾಡದೂರ ಹುಟ್ಟಿ ಬಂದ ತಿಮ್ಮನಾಯಕ, ಕಾಗಿನಲೆ ಕೇಶವನ ದಾಸ ಕನಕ. ಯಾರು ಮೇಲು ಯಾಕೆ ಮೇಲು, ಯಾರು ಕೀಳು ಯಾಕೆ ಕೀಳು, ಕೇಳಿದ ಸಂತನೇ ಕುಲದ ಜಗಳ ಬಿಡಿಸ ಬಂದ ಕನಕದಾಸನೇ. ತಾಳ್ಮೆಗಿಂತ ತಪವೂ ಇಲ್ಲ, ಭಕ್ತಿಗಿಂತ ಬಲವೂ ಇಲ್ಲ, ಸಾರಿ ಹೇಳಿದ ಯೋಗಿಯೇ, ಜೋಗಿಯೇ.
ಜೋಗಿಯೇ ಜೋಗಿಯೇ ಕಾಗಿನೆಲೆ ಕೇಶವನ ಹಾಡಿ ಹೊಗಳಿದ ಕನಕದಾಸನೇ ದಾಸನೇ ಕನಕದಾಸನೇ ದಾಸನೇ ಕನಕದಾಸನೇ ಕನಕದಾಸನೇ ಕನಕದಾಸನೇ. ತಮ್ಮನ್ನು ನೋಡಿ ಧನ್ಯರಾದೆವು ದಾಸರೇ. ನಮ್ಮ ಜನ್ಮ ಸಾರ್ಥಕವಾಯಿತು. ಏನು ಕಾರಣ ಇತ್ತ ಬಂದಿರಿ? ತಮ್ಮನ್ನು ನೋಡಿ ನಲಿಯೋದಕ್ಕೆ ಕಾರಣ ಬೇಕೆ ದಾಸರೇ? ತಮ್ಮಿಂದಲೇ ಒಂದು ಪದ ಕೇಳಿ ಕೃತಾರ್ಥರಾಗಬೇಕೆಂಬ ಆಸೆ. ಗೆಳೆಯರೇ, ಎಲ್ಲ ಕಡೆಯಲ್ಲಿಯೂ ಅವನೇ ಇದ್ದಾನಲ್ಲ. ಈ ಚರಾಚರ ವಿಶ್ವ ಅಷ್ಟೇ ಅಲ್ಲ, ಸಮಸ್ತ ಬ್ರಹ್ಮಾಂಡದಲ್ಲಿ ವ್ಯಕ್ತ ಅವ್ಯಕ್ತಗಳಲ್ಲಿ ಅವನೇ ತುಂಬಿದ್ದಾನಲ್ಲ. ಅವನನ್ನ ಕೊಂಡಾಡಲು ಮಾತುಗಳು ಸಾಲವು, ಈ ಜನ್ಮವೇ ಸಾಲವು. ಅವನನ್ನ ಕುರಿತು ಹಾಡುವುದು, ಮಾತನಾಡುವುದು ನನಗೆ ಅತ್ಯಂತ ಪ್ರೀತಿಯ ವಿಷಯ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ, ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಬೆಟ್ಟದ ತುದಿಯಲ್ಲಿ ಹುಟ್ಟಿರೋ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆಯುವರ್ಯಾರೋ. ಬೆಟ್ಟದ ತುದಿಯಲ್ಲಿ ಹುಟ್ಟಿರೋ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆಯುವರ್ಯಾರೋ. ಹುಟ್ಟಿಸಿದ ಸ್ವಾಮಿ ಹೊಣೆಗಾರನಾಗಿರಲು, ಹುಟ್ಟಿಸಿದ ಸ್ವಾಮಿ ಹೊಣೆಗಾರನಾಗಿರಲು. ಕೊಟ್ಟು ರಕ್ಷಿಸುವನು ಇದಕ್ಕೆ ಸಂಶಯವಿಲ್ಲ, ಕೊಟ್ಟು ರಕ್ಷಿಸುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಅಡವಿಯೊಳಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗಾಹಾರ ಇಡುವವರ್ಯಾರೋ. ಅಡವಿಯೊಳಾಡುವ ಮೃಗ ಪಕ್ಷಿಗಳಿಗೆಲ್ಲ ಅಡಿಗಡಿಗಾಹಾರ ಇಡುವವರ್ಯಾರೋ. ಪಡೆದ ಜನನಿಯ ತೆರದಿ ಸ್ವಾಮಿ ಹೊಣೆಯಾಗಿ, ಪಡೆದ ಜನನಿಯ ತೆರದಿ ಸ್ವಾಮಿ ಹೊಣೆಯಾಗಿ. ಬಿಡದೆ ರಕ್ಷಿಸುವನು ಇದಕ್ಕೆ ಸಂಶಯವಿಲ್ಲ, ಬಿಡದೆ ರಕ್ಷಿಸುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗೆ ಅಲ್ಲಲ್ಲಿ ಆಹಾರ ಇಡುವವರ್ಯಾರೋ. ಕಲ್ಲಿನಲ್ಲಿ ಹುಟ್ಟಿ ಕೂಗುವ ಕಪ್ಪೆಗೆ ಅಲ್ಲಲ್ಲಿ ಆಹಾರ ಇಡುವವರ್ಯಾರೋ. ಬಲ್ಲಿದನು ಕಾಗಿ ನೆಲೆ ಆದಿಕೇಶವ ರಾಯ, ಆದಿಕೇಶವರಾಯ. ಬಲ್ಲಿದನು ಕಾಗಿ ನೆಲೆ ಆದಿಕೇಶವ, ಬಲ್ಲಿದನು ಕಾಗಿ ನೆಲೆ ಆದಿಕೇಶವ. ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ, ಎಲ್ಲರನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಲ್ಲಣಿಸದಿರು ಕಂಡ್ಯ ತಲ್ಲಣಿಸದಿರು ಕಂಡ್ಯ ತಾಳು ಮನವೇ. ಎಲ್ಲರನ್ನೂ ಸಲಹುವ ಅವನು ಶ್ರೀರಾಮಚಂದ್ರ.
14 ವರ್ಷಗಳ ಕಾಲ ವನವಾಸ, ಲಂಕಾಧಿಪತಿಯೊಂದಿಗೆ ಯುದ್ಧ, ಪರಮಾತ್ಮನ ಪಾಲಿಗೂ ಬಂದ ದುರ್ದೈವ, ಸಂಕಟ, ಕಷ್ಟ, ಕೊನೆಗೆ ಜಯ. ರಾವಣನಿಂದ ಸೀತೆಯನ್ನ ಮುಕ್ತಗೊಳಿಸಿ ಆ ಜಗನ್ಮಾತೆಯೊಂದಿಗೆ ಮತ್ತೆ ಉತ್ತರಾಪಥಕ್ಕೆ ಪಯಣ. ಜೊತೆಯಲ್ಲಿ ವಾಯುಸುತ ಹನುಮಂತ, ಲಕ್ಷ್ಮಣ. ರಾಮ ಜಯ ಜಯ ರಾಮ, ರಾಮ ಜಯ ಜಯ ರಾಮ, ರಾಮ ಜಯ ಜಯ ರಾಮ, ರಾಮ ಸೀತಾರಾಮ. ಜಯ ಜಯ ರಾಮ, ಜಯ ಜಯ ರಾಮ, ಜಯ ಜಯ ರಾಮ ಸೀತಾರಾಮ. ಜಯ ಜಯ ರಾಮ. ಪಥಮಧ್ಯದಲ್ಲಿ ವಾಲ್ಮೀಕಿ ಆಶ್ರಮ, ಅಲ್ಲೊಂದಿಷ್ಟು ವಿಶ್ರಾಂತಿ. ಮುಚುಕುಂದಾಶ್ರಮದಲ್ಲಿ ಕೆಲಕಾಲ ವಾಸ್ತವ್ಯ. ಶ್ರೀರಾಮನ ಆಗಮನದಿಂದ ಋಷಿಮುನಿಗಳಲ್ಲಿ ಅಷ್ಟೇ ಅಲ್ಲ, ಆಶ್ರಮದ ಪರಿಸರ, ಅರಣ್ಯದ ವಾತಾವರಣ, ಪಂಚ ನದಿಗಳ ಜಲಧಾರೆ, ಬೀಸುವ ಗಾಳಿ, ಜಲಚರ ಮತ್ತು ಸ್ಥಳಚರಗಳಲ್ಲಿ ಆನಂದದ, ಉಲ್ಲಾಸದ, ಚೈತನ್ಯದ ಸ್ಥಿತಿ ಉಂಟಾಗಿದೆ. ಶ್ರೀರಮಾಪತಿ ಸಿಂಧು ಶಯನ ಮುರಾರಿ ಮುನಿಕುಲ ಪೂಜಿತಾಂಗ್ರಿ ಸರೋರುಹಾಕ್ಷ ಸುದರ್ಶನಾಂಕಿತ ದೇವ ಭವದೂರಮಾರಪಿತ ಕೌಸಲ್ಯಾದೇವಿ ಕುಮಾರ ರಘುಕುಲ ರಾಮ ನೃಪವರ ಪೌರ ಚನ್ನಿಗರಾಯ. ಪಾಲಿಸು ಸಕಲ ಸಜ್ಜನರ. ಅಲ್ಲಿ ಆಶ್ರಮದಲ್ಲಿ ಏನಾಯ್ತು ದಾಸರೇ? ನೆನಪು ಬಂತು. ನೆನಪೇ? ಹಾ, ಪಂಚನದಿ ತೀರದ ಋಷಿ ಆಶ್ರಮ. ಅಲ್ಲೇನು ದಾಸರೇ? ಊಟೋಪಚಾರಗಳ ನಂತರ ನಮ್ಮ ರಾಮ ವಾಯುಸುತ ಹನುಮಂತನನ್ನು ಕರೆದು ಕೇಳಿದನಂತೆ. ಏನಂತೆ? ಅಪ್ಪ ಹನುಮಂತ, ಸ್ವಾಮಿ, ತರತರಹದ ಭಕ್ಷ್ಯ ಭೋಜನಗಳಿಂದ ಸಂತೃಪ್ತರಾದೆವು ನಿಜ. ಆದರೆ ಆ ಭಕ್ಷ್ಯಗಳಲ್ಲಿ ತುಂಬಾ ಪ್ರಿಯವಾದ ನಿನಗೆ ಪ್ರಿಯವಾದ ಭಕ್ಷ್ಯ ಯಾವುದೆಂದು ಹೇಳುವೆಯಾ? ಲೌಕಿಕ ಜಗತ್ತಿಗೆ ನಮ್ಮ ನಿಮ್ಮಂಥವರಿಗೆ ಕಾಲ ಒಂದು ಘಟ್ಟವಾದರೆ, ಶ್ರೀರಾಮಚಂದ್ರ ಕೃಷ್ಣನಂಥವರಿಗೆ ಕಾಲ ಒಂದು ನಿಮಿತ್ತ ಮಾತ್ರ. ಪರಮಾತ್ಮ ಆ ರೂಪದಲ್ಲಿ, ಆ ನಾಮಾಂಕಿತದಲ್ಲಿ ಅವತರಿಸಿ ಬರಲು ಕಾಲ ಒಂದು ನಿಮಿತ್ತ ಮಾತ್ರ. ಹೌದು ದಾಸ. ಆದಿ ಅಂತ್ಯವಿಲ್ಲದವನ, ಅನಾದಿ ಅನಂತನಾದವನ ಅದ್ಭುತ ಲೀಲೆಗಳನ್ನು ಬಣ್ಣಿಸುವುದಕ್ಕೆ ಸಹಸ್ರ ಜೀವಗಳಿಂದಲೂ ಸಾಧ್ಯವಿಲ್ಲ. ಮಾನವನ ನಿಲುವಿಗೆ ನಿಲುಕಬೇಕೆಂದು, ಅವನ ಪ್ರಜ್ಞೆಗೆ ಅರ್ಥವಾಗಬೇಕೆಂದು ಆ ಪರಮಾತ್ಮ ರಾಮನಾಗುತ್ತಾನೆ, ಕೃಷ್ಣನಾಗುತ್ತಾನೆ, ನಮ್ಮ ಕಾಗಿನೆಲೆ ಕೇಶವನಾಗಿ ಬರುತ್ತಾನೆ. ದಾಸರೇ, ಪ್ರಭು ರಾಮಚಂದ್ರನ ಪ್ರಶ್ನೆಗೆ ಹನುಮಂತ ಕೊಟ್ಟ ಉತ್ತರವೇನು? ಆ ಮಾತು ಅಲ್ಲಿಗೆ ನಿಂತಿತ್ತಲ್ಲ? ಹೌದಲ್ಲ, ತ್ರೇತಾಯುಗದಿಂದ ದ್ವಾಪರಕ್ಕೆ ಬರಬೇಕು. ಧರೆಗೆನೆಲ್ಲವನು ಸೋತು ಜೂಜಲಿ ಕುರುಪತಿಗೆ ಕೈದಡಿಸಿ ತಮ್ಮಂದಿರು ಸಹಿತ ಧರ್ಮಜನು ಕಾಮ್ಯಾಕವನದೊಳಿರುತ್ತಿರಲು ಪರಮ ಋಷಿ ಶಾಂಡಿಲ್ಯ ಮುನಿಪ ಕರುಣನಗಿಂದ ನಡೆತಂದನಲ್ಲಿಗೆ ವರತಪೋಧನರೊಡನೆ. ಅಲ್ಲಿ ಧರ್ಮರಾಜ ತನ್ನ ತಮ್ಮಂದಿರೊಂದಿಗೆ ವಾಸವಾಗಿದ್ದ. ವಾರ್ತಾಲಾಪದ ಸಂದರ್ಭದಲ್ಲಿ ಶ್ರೇಷ್ಠ ನೃಪತಿಗಳ ಪ್ರಸ್ತಾಪವಾಗುತ್ತದೆ. 4 ಜನ ರಾಜರ ಹೆಸರು ಉಲ್ಲೇಖವಾಗುತ್ತದೆ. ಆ 4 ಜನ ರಾಜರು ಯಾರು ಗೊತ್ತೇ? ಅವರೇ ಸತ್ಯವ್ರತರು, ನಳ, ರಾಮ, ಯುಧಿಷ್ಠರ, ಹರಿಶ್ಚಂದ್ರ. ಧರ್ಮರಾಜನಿಗೆ ಶ್ರೀರಾಮನ ಕಥೆಯನ್ನು ಕೇಳುವ ಇಚ್ಛೆಯಾಗುತ್ತದೆ. ಶಾಂಡಿಲ್ಯ ಮುನಿಗಳು ಕಥಾಮೃತವನ್ನು ಉಣಬಡಿಸುತ್ತಾರೆ. ಕೇಳು ಕುಂತಿ ತನಯ ಗಂಗಾ ನದಿಯ ಉತ್ತರ ಭಾಗದಲ್ಲಿ ವಿಶಾಲ ವಿಪದಳ ಶೈವ ಅಯೋಧ್ಯಾನಗರವು
ಅತ್ಯಂತ ರಮಣೀಯವಾದ ಅಯೋಧ್ಯಾಪುರದಲ್ಲಿ ರಘುಕುಲರಾಜ ದಶರಥ ಮಹಾರಾಜ, ಅವನ ಮೂವರು ರಾಣಿಯರು ಕೌಸಲ್ಯ, ಕೈಕೇಯಿ ಮತ್ತು ಸುಮಿತ್ರ, ಪಟ್ಟಮಹಿಷಿ ಕೌಸಲ್ಯಳ ಮಗನೇ ಪ್ರಭು ರಾಮಚಂದ್ರ, ಶ್ರೀರಾಮಚಂದ್ರ. ದಾಸರು ಶಾಂಡಿಲ್ಯ ಮುನಿ ಹೇಳಿದ ಕಥೆಯನ್ನು ಬಹಳ ಚೆನ್ನಾಗಿ ಕೀರ್ತಿಸುತ್ತೀರಿ. ಪ್ರಭು ಶ್ರೀರಾಮಚಂದ್ರನ ಚರಿತೆಯನ್ನು ಅರಿಯದ ಭಾರತೀಯನೇ ಇಲ್ಲ. ಪ್ರಭು ಶ್ರೀರಾಮಚಂದ್ರ ನಮ್ಮ ಉಸಿರಂತೆಯೇ ನಮ್ಮ ಹತ್ತಿರವಿದ್ದಾನೆ, ನಮಗೆ ಪ್ರಿಯನಾಗಿದ್ದಾನೆ. ಮಾರ್ಗ ಮಧ್ಯದಲ್ಲಿ ಬರುವ ಋಷಿ ಆಶ್ರಮಗಳಲ್ಲಿ ವಿಶ್ರಮಿಸುತ್ತಾ ಹರ್ಷೋಲ್ಲಾಸದ ಸ್ವಾಗತವನ್ನ ಸ್ವೀಕರಿಸುತ್ತಾ ಪ್ರಭು ರಾಮಚಂದ್ರ ಮುಂದೆ ಮುಂದೆ ನಡೆದಿದ್ದಾನೆ. ರಾಮ ರಘುಕುಲ ಸೋಮ, ರಾಮ ರಘುಕುಲ ಸೋಮ, ಸಂತೃತ ಸನಾಮ ನಿಸ್ಸೀಮ, ಸಂತೃತ ಸನಾಮ ನಿಸ್ಸೀಮ, ಜಗದಾಭಿರಾಮ ಸುಜನ ಪ್ರೇಮ, ಜಗದಾಭಿರಾಮ ಸುಜನ ಪ್ರೇಮ, ರಾಮ ರಘುಕುಲ ಸೋಮ, ಜಯ ಜಯ ರಾಮ ಸೀತಾರಾಮ, ಜಯ ಜಯ ರಾಮ ಸೀತಾರಾಮ ಎಂದು ಹಾಡುವರು, ಹೊಗಳುವರು, ಹರಸುವರು. ಆಹಾ, ಎಂತಹ ಭಾಗ್ಯ ಅವರದು! ಸಾಕ್ಷಾತ್ ಪ್ರಭು ರಾಮಚಂದ್ರ, ತಾಯಿ ಜಾನಕಿ ದೇವಿ, ತಮ್ಮ ಲಕ್ಷ್ಮಣ, ವಾಯುಸುತ ಹನುಮಂತ ಇವರೆಲ್ಲರನ್ನೂ ಕಣ್ಣಾರೆ ಕಂಡರವರು. ಶ್ರೀರಾಮ ಸಿಂಹಾಸನದಿ ರಂಜಿಸಿದ. ನೆರೆದ ಋಷಿ ಮುನೀಶ್ವರರು ತರಿಸಿದರು ಅಖಿಲ ವಸ್ತುಗಳ. ಬೆಲ್ಲ, ಸಕ್ಕರೆ, ಜೇನು, ತುಪ್ಪ, ರಸಾಯನಗಳಲ್ಲಿ ಭುಲ್ಲವಿಸಿ ರಚಿಸಿದ ಸುಭಿಕ್ಷಗಳೆಲ್ಲವನ್ನು ತುಂಬಿದರು ಹೆಡಿಗೆಗಳಲ್ಲಿ. ಜೋಡಿಸಿ ಹೊರಸಿ ತಂದರು ಶ್ರೀರಾಮನೋಲಗಕ್ಕೆ. ಆಹಾ, ನಿಮ್ಮ ಕಾವ್ಯದ ರಸಾನುಭೂತಿಯೇ ವಿಶಿಷ್ಟ ದಾಸ ಶ್ರೇಷ್ಠರು. ಆನಂದಾನುಭೂತಿಯನ್ನು ಪಡೆದ ಮನಸ್ಸು ದೇಹದ ಹಂಗನ್ನೂ ಮೀರಿ ಯುಗ ಯುಗಗಳ ಸೀಮೆಯನ್ನು ದಾಟಿ ಎಲ್ಲಿ ಬೇಕಾದರಲ್ಲಿ ಸಂಚರಿಸುವ ಸಾಮರ್ಥ್ಯ ಪಡೆಯುತ್ತದೆ. ಆತ್ಮಕ್ಕೆ ಅನಂತದ ಅನುಭೂತಿ ಆಯಿತೆಂದರೆ ಕಾಲನ ಸಂಕೋಲೆಗಳಿಂದ ಜೀವ ಮುಕ್ತವಾಗುವುದಲ್ಲವೇ ದಾಸ? ಶ್ರೀರಾಮ್ ಶ್ರೀರಾಮ್ ತಂದು ಶಿಷ್ಯರು ಮುದದಿಂದ ಸುರಿಯಲು ನೋಡಿ ನಸುನಗೆಯಿಂದ ರಘುಕುಲ ಸಾರ್ವಭೌಮನು ಕರೆಸಿದ ನಿಜ ಬಲವ ಅಂದು ರುಚಿಯಿಂದ ಸವಿದರು ಭೋಜ್ಯಗಳನ್ನು ಆನಂದದಲ್ಲಿ ಕೊಂಡಾಡಿದರು ವಾನರರು ಮುನೀವರರು. ಅನಿಲ ಸುತ, ಸ್ವಾಮಿ, ವೈವಿಧ್ಯತೆಯಿಂದ ಶ್ರೀಮಂತವಾದ ಈ ಸೃಷ್ಟಿಯಲ್ಲಿ ಎನಿತು ಬಣ್ಣ, ಎಷ್ಟು ತರಹದ ರುಚಿ, ಏಸು ತರಹದ ಬದುಕು. ಧನಿಕರೆಷ್ಟೋ, ಬಡವರೆಷ್ಟೋ, ಸಜ್ಜನರೆಷ್ಟೋ, ದುರ್ಜನರೆಷ್ಟೋ. ಈ ಭಿನ್ನತೆ ಮತ್ತು ವೈವಿಧ್ಯತೆಯಿಂದಲೇ ಈ ನೆಲದಲ್ಲಿ ಇಷ್ಟೊಂದು ರಾಗ ವಿರಾಗ, ತರತರದ ಏರಿಳಿತ, ವಿಚಿತ್ರ ಅಂತಸ್ತುಗಳು, ಮೇಲು ಕೀಳೆಂಬ ಭಾವನೆ, ಸಂಘರ್ಷ, ತಿಕ್ಕಾಟ, ವಿಕಾಸ ಮತ್ತು ವಿನಾಶದ ಅವಕಾಶಗಳು, ಸೋಲು ಗೆಲುವಿನ ಆಟ. ಅಲ್ಲವೇ ಹನುಮ? ಹೌದು ಸ್ವಾಮಿ. ಜಾನಕಿ, ಸ್ವಾಮಿ, ಈ ಊಟದ ರುಚಿಯೊಂದನ್ನು ಗಮನಿಸಿದರೆ ನಮ್ಮ ಜೀವನದೊಳಗಿನ ತರತರಹದ ರುಚಿಯ ಅನುಭವವಾಗುವುದಿಲ್ಲವೇ? ಹೌದು ಸ್ವಾಮಿ. ಇರಲಿ, ಈ ರಕ್ತಗರ್ಭ ವಸುಂಧರೆಯ ಒಡಲಿನಲ್ಲಿ ಹುಟ್ಟುವ ಧನಧಾನ್ಯದಲ್ಲಿರುವ ಭಿನ್ನತೆಯನ್ನೇ ನೋಡು. ಎಷ್ಟೊಂದು ವೈವಿಧ್ಯಮಯವಾಗಿದೆ. ಹನುಮ, ಸ್ವಾಮಿ, ಈ ಹೊತ್ತಿನ ಭಕ್ಷ್ಯಗಳಲ್ಲಿ ನಿನಗೆ ಪ್ರಿಯವಾದ ಭಕ್ಷ್ಯ ಯಾವುದೆಂದು ಹೇಳುವೆಯಾ? ಸ್ವಾಮಿ, ಹೇಗೆ ಹೇಳಲಿ? ಕರಿಗಡುಬು, ಉರಕ್ಕಿ ಹೋಳಿಗೆ, ಸಜ್ಜ ರೊಟ್ಟಿ, ರಾಗಿ ಮುದ್ದೆ, ಅನ್ನ, ಸಾರು, ಹಪ್ಪಳ, ಸಂಡಿಗೆ ಸವಿ ಸವಿದು ನಾಲಿಗೆ ದಣಿದಿದೆ. ಇಲ್ಲ ಇಲ್ಲ, ಧನ್ಯವಾಗಿದೆ ಪ್ರಭು. ಹೊಟ್ಟೆ ತುಂಬಿದ ಮೇಲೆ ಏಕೆ ಪ್ರಶ್ನೆ? ನನ್ನ ಕಣ್ಣುಗಳು ಜಡವಾಗುತ್ತಿವೆ ಪ್ರಭು. ನೀ ಹೇಳುವುದು ಸರಿಯೇ. ಆದರೆ ಅನ್ನ ದೇವರನ್ನ ಸಂತೃಪ್ತಿಗೊಳಿಸಿದ ಭಕ್ಷ್ಯಗಳನ್ನು ಬಣ್ಣಿಸದಿದ್ದರೆ ಮಾಡಿದವರನ್ನೂ ಬಡಿಸಿದವರನ್ನೂ ಉಪೇಕ್ಷಿಸಿದಂತೆ. ಇನ್ನು
ಉಂಡವರಿಗೂ ಆ ಅನ್ನ ಹಿತವಾಗುವುದಿಲ್ಲ. ಪ್ರಭು, ಇಷ್ಟೆಲ್ಲ ಬಗೆ ಬಗೆಯ ಭಕ್ಷ್ಯಗಳಲ್ಲಿ ಯಾವುದು ರುಚಿ ಎಂದು ಹೇಗೆ ಹೇಳುವುದು? ನೆಲದ ಮರೆಯ ನಿಧಾನದಂತೆ ಈ ಭಕ್ಷ್ಯಗಳಿಗೆಲ್ಲ ಮೂಲವಾಗಿ ಬಗೆ ಬಗೆಯ ದವಸ ಧಾನ್ಯಗಳಿವೆ. ಅವುಗಳನ್ನು ಪರೀಕ್ಷಿಸಿದ ಹೊರತು ಸವಿಯ ಸೊಗಸನ್ನು ತಿಳಿಯುವುದೆಂತು ಪ್ರಭು? ನಿನ್ನ ಮಾತಿನಲ್ಲಿಯೂ ಮರ್ಮವಿದೆ ಹನುಮ. ಭಕ್ಷ್ಯಗಳ ಸವಿಯನ್ನು ಹಾಡಿ ಹೊಗಳುವ ನಾವು ಅವುಗಳ ಸತ್ವವನ್ನೇ ಮರೆಯುತ್ತೇವೆ. ಗೌತಮ ಮಹರ್ಷಿಗಳೇ, ಪ್ರಭು, ನಾಳೆ ನಡೆಯಲಿರುವ ಸಭೆಗೆ ಎಲ್ಲ ಧಾನ್ಯಗಳನ್ನ ಬರಲು ಹೇಳಿ. ತಮ್ಮ ಅಪ್ಪಣೆ ಮಹಾಪ್ರಭು. ರಾಮ ರಘುಕುಲ ಸೋಮ, ರಾಮ ರಘುಕುಲ ಸೋಮ. ನನಗೆ ಈ ಬೆಳೆದು ನಿಂತಿರೋ ಧಾನ್ಯಗಳ ಹೊಲ ಗದ್ದೆಗಳನ್ನ ನೋಡ್ತಾ ಇದ್ರೆ ನನಗೆ ನನ್ನ ಹಿರಿಯರ ನೆನಪಾಗುತ್ತೆ. ಯಾಕೆ ದಾಸರೇ? ನಮ್ಮ ಅಪ್ಪ, ಅಮ್ಮ, ಅಜ್ಜಿ, ತಾತ, ಅವರ ಹಿಂದಿನವರು ಎಷ್ಟು ಸತ್ವಭರಿತ ಆಹಾರ ಧಾನ್ಯಗಳನ್ನ ಬೆಳೆದು ಅದನ್ನು ತಿಂದು ಅವರು ಗಟ್ಟಿಮುಟ್ಟಾಗಿರ್ತಿದ್ರು. ಆದ್ರೆ ನಾವು ಹಿಂದಿನವರಿಗಿಂತ ನಾವೇನು ಕಡಿಮೆ ದಾಸರೇ? ನಮ್ಮ ಕೃಷಿ ತಂತ್ರಜ್ಞಾನ ಬೆಳೆದಂತೆ ಕೃಷಿ ವಿಜ್ಞಾನಿಗಳು ಹೊಸ ಹೊಸ ತಳಿಗಳನ್ನು ಸೃಷ್ಟಿಸಿ ಹೆಚ್ಚು ಇಳುವರಿ ನೀಡೋ ಬೆಳೆ ಬೆಳೀತಾ ಇಲ್ವೇ? ಅದನ್ನೇ ನಾನು ಹೇಳಿದ್ದು. ನಮ್ಮ ಹಿರಿಯರು ಯಾವುದೇ ರಾಸಾಯನಿಕಗಳನ್ನ ಬಳಸದೆ ಸತ್ವಭರಿತ ಆಹಾರ ಧಾನ್ಯಗಳನ್ನ ಬೆಳೆದು ಅದನ್ನ ತಿಂದು ಅವರು ಸಾತ್ವಿಕರಾಗಿ ಬಾಳ್ತಾ ಇದ್ರು. ಆದ್ರೆ ನಾವು ಈ ಭೂಮಿ ತಾಯಿಯ ಒಡಲಿಗೆ ವಿಷವನ್ನು ಸುರಿದು ವಿಷಯುಕ್ತ ಆಹಾರ ಧಾನ್ಯಗಳನ್ನ ಬೆಳೆದು ಅದನ್ನೇ ತಿಂದು ವಿಷ ಕಾರ್ತಾ ಇದ್ವಿ. ದಾಸರೇ, ನಿಮ್ಮ ಮಾತುಗಳನ್ನ ಕೇಳ್ತಾ ಇದ್ರೆ ನಾವೆಲ್ಲರೂ ಎಂತಹ ಜೀವನ ನಡೆಸ್ತಾ ಇದ್ವಿ ಅನ್ಸುತ್ತೆ. ನಮ್ಮ ಹಿರಿಯರು ದೇಸಿ ತಳಿಗಳನ್ನ ಬೆಳೀತಾ ಇದ್ರು. ಅದನ್ನ ತಿಂದು ಅವರು ಶತಾಯುಷಿಯಾಗಿ ಬಾಳ್ತಾ ಇದ್ರು. ಆದ್ರೆ ನಾವು ಬೀಟಿ ಹತ್ತಿ, ಬೀಟಿ ಬದನೆ, ಕುಲಾಂತರ ತಳಿಗಳನ್ನ ತಿಂದು ಇವತ್ತು BP, ಶುಗರು, ಕೊಲೆಸ್ಟ್ರಾಲ್ ಅಂತ ನರಳ್ತಾ ಇದ್ದೀವಿ. ನಾವು ಈ ಪರಿಸರದ ಗಾಳಿ, ನೀರು ಎಲ್ಲವನ್ನೂ ಹಾಳು ಮಾಡಿ ಅದೆತ್ತ ಸಾಕ್ತಾ ಇದ್ದೀವಿ. ಈ ಸಭೆಗೆ ಎಲ್ಲ ಧಾನ್ಯಗಳನ್ನ ಬರಲು ಹೇಳಿ. ಯಾರಲ್ಲಿ? ಎಲ್ಲ ಧಾನ್ಯಗಳನ್ನು ಸಭೆಗೆ ಬರಲು ಹೇಳಿ. ನಾನು ಭಕ್ತ ಮಹಾಪ್ರಭು. ನಾನು ರಾಗಿ ಮಹಾಪ್ರಭು. ನಾನು ಜೋಳ ಮಹಾಪ್ರಭು. ನಾನು ಗೋಧಿ ಮಹಾಪ್ರಭು. ಮಹರ್ಷಿಗಳೇ, ಭತ್ತ, ರಾಗಿ, ಗೋಧಿ, ಜೋಳ ಈ ತರತರಹದ ಧಾನ್ಯಗಳಿಂದ ಈ ಸಭೆಯು ಶೋಭಿಸುತ್ತಿರುವುದು. ಇದರಲ್ಲಿ ಪರಮಸಾರದ ಧಾನ್ಯ ಯಾವುದು? ಪ್ರಭು, ಒಬ್ಬೊಬ್ಬರಿಂದಲೂ ಒಂದೊಂದು ಅಭಿಪ್ರಾಯ ಕೇಳಿ ಬರುತ್ತಿದೆ. ಕೆಲವರು ಭತ್ತ ಎಂದರೆ, ಮತ್ತೆ ಕೆಲವರು ಗೋಧಿ ಎನ್ನುತ್ತಾರೆ, ಮತ್ತೆ ಕೆಲವರು ರಾಗಿ ಎನ್ನುತ್ತಾರೆ ಮಹಾಪ್ರಭು. ಗೌತಮ ಮಹರ್ಷಿಗಳೇ, ಹಲವು ಮತವೇಕೆ? ಒಂದನ್ನೇ ಹೇಳಿ. ಪ್ರಭು, ಎಲ್ಲರ ಅಭಿಪ್ರಾಯಕ್ಕೆ ನನ್ನ ಅಭಿಪ್ರಾಯವನ್ನು ಸೇರಿಸಿ ಹೇಳಬೇಕೆಂದರೆ ಈ ನೆಲದ ವಿಶಿಷ್ಟವಾದ ಧಾನ್ಯ ರಾಗಿಯೇ ಸೆನಿಸುತ್ತಿದೆ. ಮುನಿವರ್ಯರೇ, ಗೋಧಿ, ಜೋಳ, ಗೋವಿನ ಜೋಳ ತರಹದ ಧಾನ್ಯಗಳನ್ನು ರಾಗಿಯೇ ಶ್ರೇಷ್ಠವೆಂದು ಹೇಳುವುದು ಸರಿಯೇ? ಹೇಳೋ ರಾಗಿ, ನೀನು ನನಗಿಂತ ಶ್ರೇಷ್ಠನೇ. ಸುಡಲಿ ನಿನ್ನ ಪ್ರತಿಷ್ಠೆ. ನಿನಗೆ ನನ್ನ ಜೊತೆರೋ ಯೋಗ್ಯತೆಯಾದ್ರೂ ಇದೆಯೇ? ಮತಿಹೀನನೇ, ಹೊರಡು ಇಲ್ಲಿಂದ. ಲೋಕದಲ್ಲಿ ಬಡಭೋಜನವೆಂದು ಉದುರು ಜರಿದು ನಿರಾಕರಿಸಲು ನೀ ಶೂದ್ರಾನ್ನವಾದೆಯಲ್ಲ. ನಿನಗೆ ಮನ್ನಣೆಗಿಲ್ಲ ನಡೆಗಿಲ್ಲಿಂದ, ನಿನಗೆ ಮನ್ನಣೆಗಿಲ್ಲ ನಡೆಗಿಲ್ಲಿಂದ. ಕ್ಷಮಿಸಬೇಕು ಮಹಾಪ್ರಭು. ಮಹಾಶಯ, ಎಲುಬಿಲ್ಲದ ನಾಲಿಗೆ ಬಲ್ಲಂತೆ ಹರಿಬಿಡಬೇಡ. ಸಭೆಯಲ್ಲಿ ಕುಳಿತವರನ್ನು ಅವಮಾನಿಸುವುದು ನಿನಗೆ ತರವಲ್ಲ. ನನ್ನನ್ನಿಲ್ಲಿಗೆ ಕರೆದವನು ನಿನ್ನಲ್ಲ. ಹೋಗೆನ್ನುವ ಅಧಿಕಾರವು ನಿನಗಿಲ್ಲ. ಶೂದ್ರವಾದ್ರೂ ಅದೆಷ್ಟು ಅಹಂಕಾರ! ಮಾತಿದ್ರೆ ಶೂದ್ರನ್ನ ಮನುಜರು ಮಾತ್ರ ಜಾತಿಯಂತೆ ಆಡುವುದು ಕೇಳಿದ್ದೆ.
ನಿನಗೂ ಜಾತಿಭೂತ ಬಡಿಯುತ್ತೆ. ದೋಷ ನಿನ್ನದಲ್ಲ, ಸಹವಾಸದ್ದು. ನಾನು ಶೂದ್ರ ಅನ್ನವಾದರೆ ಕ್ಷತ್ರಿಯರ ಅನ್ನ ಯಾವುದು, ವೈಶ್ಯರ ಅನ್ನ ಯಾವುದು ಹೇಳುವೆಯಾ? ನಿನ್ನಂತವನಿಗೂ ಪ್ರಶ್ನಿಸುವ ಧೈರ್ಯವೇ? ಇದು ಪ್ರಶ್ನೆಗೆ ಉತ್ತರವಲ್ಲ. ಈ ಲೋಕದಲ್ಲಿ ಇಂತಹ ಜಾತಿಯ ಜನ ಇಂತಹ ಅನ್ನವನ್ನೇ ಉಣಬೇಕೆಂಬ ನೀತಿ ಇದೆ. ಜಾತಿಗೂ ಆಹಾರಕ್ಕೂ ಗಂಟು ಹಾಕುವುದು ತರವಲ್ಲ. ಬ್ರಾಹ್ಮಣರ ಉಪನಯನ, ಸಾಧಕರ ಋತು ನಿಯಮ, ಸುಮಂಗಲಿಯರ ಆರತಿಗಳಲ್ಲಿ ಇರುವುದು ನಾನು. ಆರಾಮನೆ ಗುರು ಮನೆಯಲ್ಲಿ ನಿತ್ಯ ರಂಜಿಸುವ ಅತಿಶಯ ನೈವೇದ್ಯ ನಾನು. ಓಹೋ, ಬ್ರಾಹ್ಮಣರು ಸೇವಿಸಿದರೆ ನೀನು ಶ್ರೇಷ್ಠ, ದುಡಿಯುವ ಜನ ರೈತರು ಮುಂದರೆ ನಾನು ಕನಿಷ್ಠ. ಇದು ಯಾವ ಲೆಕ್ಕ? ಬ್ರಾಹ್ಮಣರು ಮಾತ್ರವಲ್ಲ, ಮದುವೆ ಮಂಗಳ ಕಾರ್ಯಗಳಲ್ಲಿ ಅಕ್ಷತೆಯಾಗಿ ನಾನು ಬೇಕು. ಶಸ್ತ್ರಾಸ್ತ್ರ ಪೂಜೆಯಲ್ಲಿ ಮಂತ್ರಾಕ್ಷತೆಯಾಗಿ ನಾನು ಬೇಕು. ಪುರೋಹಿತರ ಹಣೆ ರಂಜಿಸಲು ಗಂಧಾಕ್ಷತೆಯಾಗಿ ನಾನು ಬೇಕು. ರಾಜರಿಗೂ ನಾನು ಬೇಕು, ರಂತರಿಗೂ ನಾನು ಬೇಕು. ಹೌದು ಹೌದು, ನೀನೇ ಬೇಕು. ಸತ್ತ ವರ್ಷಾಂತಕ್ಕೆ ನೈವೇದ್ಯವಾಗಬೇಕು, ದಿನ ಕರ್ಮಕ್ಕೆ ಪಿಂಡವಾಗಬೇಕು, ಕಾಗೆಗಳ ಬಾಯಿಗೆ ತುತ್ತಾಗಬೇಕು. ಸಾಕು ಸಾಕು, ಬಾಯಿಗೆ ಬಂದಂತೆ ಪೊಗಳಬೇಡ. ಜಂಬ ಕೊಚ್ಚಿಕೊಂಡವರು ದೊಡ್ಡವರಾಗುವುದಿಲ್ಲ. ಭೂಮಿಯ ಮೇಲೆ ಹುಟ್ಟಿದ ಪ್ರತಿ ಜೀವಿಗೂ ವ್ಯಕ್ತಿತ್ವವಿದೆ. ಅದನ್ನು ಗೌರವಿಸುವುದು ನಿಸರ್ಗ ಧರ್ಮ. ಅದನ್ನ ಬಿಟ್ಟು ಮನುಜರು ಮಾಡುವರೆಂದು ಧಾನ್ಯಗಳು ಭೇದ ಭಾವ ಮಾಡುವುದೇ? ನೀನು ಚತುರ ಮಾತುಗಳನ್ನಾಡಿದರೆ ದೊಡ್ಡವನಾಗುವೆ ಎಂದು ತಿಳಿದುಕೊಂಡಿದ್ದೀಯಾ? ಬರೀ ಮಾತಿನಿಂದ ಬದುಕಿಗೆ ಗೌರವವಿಲ್ಲ. ಕೃತಿ ಕೃತಿ ಬೇಕು. ನನ್ನನ್ನ ರೊಟ್ಟಿ ಮಾಡಿ ಉಂಡವರ ಕೇಳು, ಅಂಬಲಿ ಮಾಡಿ ಕುಡಿದವರ ಕೇಳು, ನನ್ನ ಅಂತರಂಗದ ರುಚಿ ಏನೆಂದು. ನನ್ನನ್ನು ತರತರಹದ ಪಕ್ವಾನ ಮಾಡಿ ಉಂಡವರ ನೀನು ಕೇಳು, ನನ್ನ ಸುಕ್ರಾಸ ಭೋಜನದ ಸವಿ ಏನೆಂದು. ಹೌದು ಹೌದು, ಭೋಜನ ಪ್ರಿಯರ ನಾಲಿಗೆ ಮಾತ್ರ ನೀನು ಸವಿ ಸವಿ. ನಾನಾರಿಗೆ ಬೇಡವಾಗಿರುವೆ ಹೇಳು. ರೋಗಿಗಳಿಗೆ, ಹೆತ್ತ ಬಾಣಂತಿಯರಿಗೆ. ರೋಗಿಗಳ ಸ್ನೇಹ ನನಗೆ ಸಲ್ಲದು. ಆರೋಗ್ಯವಂತರೇ ನನ್ನ ಸಂಗಾತಿಗಳು. ರೋಗಿಗಳೊಂದಿಗೆ ನೀನೊಬ್ಬನು ಪರಮೇಶ್ವರನೇ. ರೋಗಿಗಳಿಗೆ ಕಾರಣವೇ ನೀನು. ಅಶಕ್ತರಿಗೆ ಶಕ್ತಿ ತುಂಬುವುದು, ರೋಗಿಗಳಿಗೆ ರೋಗ ನಿರೋಧಕ ಶಕ್ತಿ ತುಂಬುವುದು ನನ್ನಂತ ಶಕ್ತಿವಂತರಿಗೆ ಮಾತ್ರ ಸಾಧ್ಯ. ಹೌದು ಹೌದು, ರೈತರ ಬಡವರ ಮುಖ ನೋಡಿದರೆ ಗೊತ್ತಾಗುವುದು ನಿನ್ನ ಶಕ್ತಿ. ಉಂಡವರ ಉಪವಾಸಿಗಳು ತಿಳಿಯುವುದೇ ಇಲ್ಲ. ಅದಕ್ಕೆ ನಾನು ಕಾರಣನಲ್ಲ, ನಿಮ್ಮಂತವರ ಅಹಂಕಾರದ ಝಳ. ಅಸಮಾನತೆ ಕಿಡಿಗಳಿಂದ ಮುಖಗಳು ಬಾಡಿರ್ತವೆ. ಯೋಗಿಗಳಿಗೆ, ಮುನಿಗಳಿಗೆ ಕೇಳು, ಸಿದ್ಧ ಸಾಧಕರಿಗೆ ಕೇಳು, ರಾಗಿಯ ರುಚಿ ಏನೆಂದು. ಏನು ಗಂಧ ಸೂಸುವ ಚಂದನದ ಗಿಡ ಅಣಹುಲ್ಲಿಗೆ ಸಮವೇ? ಆಕಳ ಹಾಲು ಆಡಿನ ಹಾಲಿಗೆ ಸಮವೇ? ಮುಖ ನೋಡಿ ಮಣೆ ಹಾಕುವ ನಿಮ್ಮಂತವರಿಂದ ಬಡವರಿಗೆ ನ್ಯಾಯ ಸಿಗುವುದು ಕನಸಿನ ಗಂಟು. ಬಡವರಿಗೂ ಬಡತನಕ್ಕೂ ಅನಾದಿ ಕಾಲದ ನಂಟು. ನಿನ್ನ ಮಾತಿಗೂ ಬಡತನವಿಲ್ಲ, ಪರಿವಾರ ಸಾಕು. ಮಳೆ ಇಲ್ಲದೆ, ಬೆಳೆ ಇಲ್ಲದೆ, ಬರಗಾಲ ಬಿದ್ದಿರಲು ಅನ್ನ ಅನ್ನ ಎಂದು ಹಲಬುತ್ತಿರಲು ಜನ. ಎಲ್ಲರನ್ನು ಕಾಪಾಡುವೆ ನಾನು. ಆಗ ನೀನಲ್ಲಿರುವ ಹೇಳು ಬಡಾಯಿ, ಉಳ್ಳವರ ಸಿಪಾಯಿ. ಪುರೋಹಿತರು ಹರಸಿಕೊಟ್ಟ ಮಂತ್ರಾಕ್ಷತೆ ನಾನು. ನನ್ನನ್ನು ತಲೆ ಮೇಲೆ ಇರಿಸಿಕೊಂಡರೆ ದುಃಖ ದುರಿತಗಳಿಂದ ಪಾರಾಗುವರೆಂಬ ನಂಬಿಕೆ ಜನರದ್ದು. ನನ್ನಿಂದಲೇ ಕಲ್ಯಾಣ, ನನ್ನಿಂದಲೇ ಮಂಗಳ. ಬಡವರ ಬಗ್ಗೆ ತಿರಸ್ಕಾರ, ಶ್ರೀಮಂತರ ಬಗ್ಗೆ ಪ್ರೀತಿ. ಇದೇನು ನಿನ್ನ ನೀತಿ? ನನಗೆ ಭೇದ ಭಾವ ಸಲ್ಲದು. ಬಡವರಿರಲಿ ಶ್ರೀಮಂತರಿರಲಿ ಎಲ್ಲರನ್ನೂ ಪ್ರೀತಿಯಿಂದಲೇ ಕಾಣುವೆ. ಏನು ಊರ ಮುಂದಿನ ಹಳ್ಳ ಗಂಗಾ ನದಿಗೆ ಸಮವೇ? ಹದ್ದು ಗರುಡೆಗೆ ಸಮವೇ? ಬಕ ಹಂಸಕ್ಕೆ ಸರಿಯೇ? ಕಾಗೆ ಕೋಗಿಲೆಗೆ ಸರಿಯೇ? ನೀನು ನನಗೆ ಸರಿಯೇ? ಅಲಂಕಾರದ ಮಾತುಗಳನ್ನು ಬಿಡು. ಮೈ ಮರೆಯಬೇಕೆಂದವರಿಗೆ ಮಧ್ಯನಾಗುವೇನಿ. ನಿನ್ನನ್ನ ಸೇವಿಸಿದ ಮಾನವರು ದಾನವರು ಮೈ ಮರೆಯವರು. ಹೇಳು, ಅದಾವ ಹಿರಿಯ ಗುಣ ನಿನ್ನದು. ಸಜ್ಜನರು ಆಡಿದರೆ ಪತಿಕರಿಸಲಜ್ಜಗೆ ಶಿರವವಾಗುವರು ನೋಡಿರೈ ಸಭೆಯವರು. ಧರ್ಮತಿಗೇಡಿ ಇವನಾಡುವುದು ನಾವಿನ್ನಾಡಿದರೆ ಹುರುಳಿಲ್ಲ ಶಿವ ಶಿವ. ನಾವಿನ್ನಾಡಿದರೆ ಹುರುಳಿಲ್ಲ ಶಿವ ಶಿವ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ಹುಟ್ಟದ ಯೋನಿಗಳಿಲ್ಲ, ಮೆಟ್ಟದ ಭೂಮಿಗಳಿಲ್ಲ, ಅಟ್ಟು ಉಂಡ
ಬಣ್ಣದ ವಸ್ತುಗಳಿಲ್ಲ, ಗುಟ್ಟು ಕಾಣಿಸಬಲ್ತು ಹಿರಿದೇನು ಕಿರಿದೇನು, ನಟ್ಟನೆ ಸರ್ವಜ್ಞನ ನೆನೆ ಕಂಡೆ ಮನುಜ, ನಟ್ಟನೆ ಸರ್ವಜ್ಞನ ನೆನೆ ಕಂಡೆ ಮನುಜ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ಜಲವೇ ಸಕಲ ಕುಲಕ್ಕೆ ತಾಯಲ್ಲವೇ, ಜಲದ ಕುಲವನೇನಾದರೂ ಬಲ್ಲಿರ. ಜಲದ ಬಬ್ಬುಳಿಯಂತೆ ಸ್ಥಿರವಲ್ಲವೀ ದೇಹ, ನೆಲೆಯನರಿತು ನೀ ನೆನೆ ಕಂಡೆ ಮನುಜ, ನೆಲೆಯನರಿತು ನೀ ನೆನೆ ಕಂಡೆ ಮನುಜ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ಹರಿಯೇ ಸರ್ವೋತ್ತಮ ಹರಿಯೇ ಸರ್ವೇಶ್ವರ, ಹರಿಯೇ ಸರ್ವೋತ್ತಮ ಹರಿಯೇ ಸರ್ವೇಶ್ವರ, ಹರಿಮಯವೆಲ್ಲವೆನ್ನುತ್ತಾ ತಿಳಿದು ಸಿರಿಕಾಗಿ ನೆಲೆ ಆದಿ ಕೇಶವರಾಯನ. ಆದಿ ಕೇಶವರಾಯ ಸಿರಿಕಾಗಿ ನೆಲೆ ಆದಿ ಕೇಶವರಾಯನ, ಸಿರಿಕಾಗಿ ನೆಲೆ ಆದಿ ಕೇಶವರಾಯನ. ಚರಣ ಕಮಲವ ಕೀರ್ತಿಸುವನೆ ಕುಲಜ, ಚರಣ ಕಮಲವ ಕೀರ್ತಿಸುವನೆ ಕುಲಜ. ಕುಲ ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನೇನಾದರೂ ಬಲ್ಲಿರ. ಕುಲದ ನೆಲೆಯನೇನಾದರೂ ಬಲ್ಲಿರ, ಕುಲದ ನೆಲೆಯನೇನಾದರೂ ಬಲ್ಲಿರ. ಭಕ್ತ ರಾಗಿ, ನಿಮ್ಮಿಬ್ಬರಿಗೂ 6 ತಿಂಗಳ ಕಾಲ ಕಾರಾಗೃಹವಾಸ ವಿಧಿಸಲಾಗಿದೆ. ನಾವು ಅಯೋಧ್ಯ ತಲುಪಿದ ತಕ್ಷಣ ನಿಮ್ಮನ್ನ ನಾನು ಅಲ್ಲಿಗೆ ಕರೆಸುತ್ತೇನೆ. ನ್ಯಾಯ ಅಲ್ಲಿಯೇ ನಿರ್ಣಯವಾಗಲಿ. ರಾಮ ರಘುಕುಲ ಸೋಮ, ರಾಮ ರಘುಕುಲ ಸೋಮ, ಸಂವೃತ ಸನಾಮ ನಿಸ್ಸೀಮಾ, ಸಂವೃತ ಸನಾಮ ನಿಸ್ಸೀಮಾ. ಜಗದಾಭಿರಾಮ ಸುಜನ ಪ್ರೇಮ, ಜಗದಾಭಿರಾಮ ಸುಜನ ಪ್ರೇಮ. ರಾಮ ರಘುಕುಲ ಸೋಮ, ಜಯ ಜಯ ರಾಮ ಸೀತಾರಾಮ, ಜಯ ಜಯ ರಾಮ ಸೀತಾರಾಮ. ಇಂತು ನಾಡಾಡಿಗಳ ಒಡೆಯ ಶ್ರೀರಾಮಚಂದ್ರನ ದಕ್ಷಿಣ ಯಾತ್ರೆಯು ಅತ್ಯಂತ ಹರ್ಷ ಉಲ್ಲಾಸಗಳಿಂದ ಮುಂದೆ ಸಾಗಿದೆ. ನೋಡುವ ಜನರ ಕಣ್ಣಿಗೆ ಕಿವಿಗೆ ಹಬ್ಬ ಅಬ್ಬಬ್ಬಾ ಎನ್ನುವಂಥ ದೃಶ್ಯ. ಪಂಚನದಿಗಳನ್ನ ದಾಟಿದ ಮೇಲೆ ಕಿಷ್ಕಿಂದೆ ಎದುರಾಗುತ್ತದೆ. ಹಚ್ಚ ಹಸುರಿನ ವನರಾಶಿ, ಪರ್ವತಗಳ ಶ್ರೇಣಿ ರಾಮ ಪರಿವಾರದ ಮನಸ್ಸನ್ನ ಸೂರೆಗೊಳ್ಳುತ್ತದೆ. ಅಲ್ಲಿಯೇ ಕೆಲ ಕಾಲ ಇರಬೇಕೆನಿಸುತ್ತದೆ. ಹೌದು ದಾಸರಿ, ಅದು ದಕ್ಷಿಣ ನಾಡಿನ ಕಾಡು. ಜರಿ ತೊರೆಗಳ ಸೌಂದರ್ಯವನ್ನು ಕಂಡು ರಾಮನ ಮನಸ್ಸು ತುಂಬಿದೆ. ಜನರ ಆದರ ಆತಿಥ್ಯ ಅನುಭವಿಸಿ ರಾಮನ ಹೊಟ್ಟೆಯೂ ತುಂಬಿದೆ. ರಾಮದೇವರು ಆರಾಮವಾಗಿ ವಿರಮಿಸಲೆಂದೇ ಇಲ್ಲಿಳಿದಿರುವರು. ಇಷ್ಟು ದಿವಸ ಕಾಡಿನಲ್ಲಿ ಒಬ್ಬರೇ ಅಲೆದಾಡಿ ದಣಿದಿದ್ದಾರೆ. ಈಗ ಪತ್ನಿ ಸಮೇತರಾಗಿ ಈ ದಕ್ಷಿಣ ಭಾಗದಲ್ಲಿ ಸಂಚರಿಸಬೇಕೆಂದೇ ಈ ದಕ್ಷಿಣ ಭಾಗದಲ್ಲಿ ಇಳ್ಕೊಂಡಿದ್ದಾರೆ. ಗೆಳೆಯರೇ, ರಾಮನಿಗೆ ದಿಕ್ಕು ದೆಸೆಗಳ ಭೇದವೆಲ್ಲಿದೆ? ಎಲ್ಲ ಕಡೆಯಲ್ಲಿಯೂ ಅವನೇ ಇರುವಾಗ ಯಾವ ದಿಕ್ಕು, ಯಾವ ದಿಸೆ? ಅವನಿಂದಲೇ ಈ ಅಂಡ, ಈ ಪಿಂಡ, ಈ ಬ್ರಹ್ಮಾಂಡ. ಎಲ್ಲಿ ನೋಡಿದರಲ್ಲಿ ರಾಮ, ಇದ ಬಲ ಜಾಣರ ದೇಹದಲ್ಲಿ ನೋಡಣ್ಣ. ಎಲ್ಲಿ ನೋಡಿದರಲ್ಲಿ
ರಾಮ ಇದ ಬಲ್ಲ ಜಾಣರ ದೇಹದಲ್ಲಿ ನೋಡಣ್ಣ ರಾಮ ಜಯ ಜಯ ರಾಮ ರಾಮ ಜಯ ಜಯ ರಾಮ 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 ಜಯ ಜಯ ರಾಮ ರಾಮ ಜಯ ಜಯ ರಾಮ ರಾಮ ಜಯ ಜಯ ರಾಮ. ಸೃಷ್ಟಿಕರ್ತನಿಗೆ ತಾನು ಸೃಷ್ಟಿಸಿದ ವಸ್ತು ವೈವಿಧ್ಯದಲ್ಲಿ ಇದು ಹೆಚ್ಚು ಇದು ಕಡಿಮೆ ಎಂದು ಭೇದ ಮಾಡಲು ಸಾಧ್ಯವೇ? ಶ್ರೀರಾಮನ ಪ್ರೀತಿಯ ಸೂತ್ರದಲ್ಲಿ ಅಖಂಡ ಬ್ರಹ್ಮಾಂಡದ ತರತರದ ಮನಸ್ಸುಗಳು ಬಗೆ ಬಗೆಯ ಜನಪದಗಳು ಭಕ್ತಿ ಭಾವಗಳಿಂದ ಪೋಣಿಸಿಕೊಂಡಿವೆ. ದೇಶ ಭಾಷೆ ಎಂದು ಭಿನ್ನ ಮಾಡುವುದು, ಇದು ಶ್ರೇಷ್ಠ ಇದು ಕನಿಷ್ಠ ಎಂದು ಭೇದ ಭಾವ ತೋರುವುದು ನಮ್ಮ ಭ್ರಮೆ, ನಮ್ಮ ಅಹಂಕಾರ. ಶ್ರೀರಾಮಚಂದ್ರ ನಾಡಾಡಿಗಳ ದೇವರು. ನೋಡಿ ಅವನ ಪರಿವಾರವನ್ನು. ಅಲ್ಲಿ ಲಂಕೆಯ ವಿಭೀಷಣನಿದ್ದಾನೆ, ಕಿಷ್ಕಿಂಧೆಯ ಸುಗ್ರೀವನಿದ್ದಾನೆ, ವಾನರ ಕುಲದ ವಾಯುಸುತ ಹನುಮಂತ ಶ್ರೀರಾಮನ ಪರಮಭಕ್ತನಾಗಿದ್ದಾನೆ. ಅವನೇ ರಾಮನ ಸೈನ್ಯದ ಸೈನ್ಯಾಧಿಪತಿ. ಸೇತುವೆಯನ್ನು ನಿರ್ಮಿಸುವಾಗ ಅಳಿಲಿನಿಂದಾದ ಸಣ್ಣ ಸೇವೆಯನ್ನ ಶ್ರೀರಾಮ ಗೌರವಿಸಿ ಸನ್ಮಾನಿಸಿ. ಕಾಡಿನ ಬೇಡತಿ ಶಬರಿ ತಾನು ತಿಂದು ರುಚಿ ನೋಡಿಕೊಟ್ಟ ಬಾರೆಹಣ್ಣುಗಳು ಶ್ರೀರಾಮನಿಗೆ ಎಂಜಿಲೋ ಅನಿಸಲಿಲ್ಲ. ಇಂತಹ ಸತ್ಯ ಸುಖದ ನಿತ್ಯ ನೆಲೆಯಾಗಿರುವ ರಾಮನಿಗೆ ಯಾವ ಕುಲ, ಯಾವ ನೆಲ? ರಾಮ ರಘುಕುಲ ಸೋಮ ರಾಮ ರಘುಕುಲ ಸೋಮ. ರಾಮಚರಿತ ಸಂಕೀರ್ತನದಲ್ಲಿ ದಾಸರು ತನ್ಮಯರಾಗಿದ್ದಾರೆ. ರಾಮನ ಲೋಕ ಜೀವನದ ಕಥೆಯನ್ನು ಅವರ ಬಾಯಿಂದಲೇ ಕೇಳಿ ಆನಂದಿಸಬೇಕು. ಕನಕದಾಸರ ಕಥೆಯನ್ನು ಸಾಮಾನ್ಯವೇ? ಇವರಾದರೂ ಶ್ರೇಷ್ಠ ಕನಿಷ್ಠತೆಯ ಕೆಸರಿನಿಂದ ಎದ್ದು ಬಂದವರಲ್ಲವೇ? ಆ ಅನುಭವದಿಂದಲೇ ಅಲ್ಲವೇ ಅವರು ಆತ್ಮ ಯಾವ ಕುಲ, ಜೀವ ಯಾವ ಕುಲ ಎಂದು ಕೇಳಿದರಲ್ಲವೇ? ಭತ್ತ ಯಾವ ಕುಲ, ರಾಗಿ ಯಾವ ಕುಲ? ಯಾರು ಆ ಮಹಾತ್ಮರು? ತಂದೆ ವೀರಪ್ಪ ನಾಯಕ, ತಾಯಿ ಬಚ್ಚಮ್ಮ. ಇವರ ಮಗನಾಗಿ ಹುಟ್ಟಿದವನೇ ಈ ಕನಕನಲ್ಲವೇ? 72 ಗ್ರಾಮಗಳ ಅಧಿಪತಿ. ಯಾವುದಾ ಕಾಲ? 16ನೇ ಶತಮಾನ. ಹೌದು, ಅದು ಯುದ್ಧದ ಕಾಲ. ಯುದ್ಧದಿಂದ ಜರ್ಜರಿತವಾದ ನೆಲ, ತ್ರಸ್ತಗೊಂಡ ಜನ, ಬೇಸತ್ತ ಬದುಕು. ಎಲ್ಲಿ ನೋಡಿದರೂ ಯುದ್ಧ ಯುದ್ಧ. ಯಾತಕ್ಕಾಗಿ? ಅಹಂಕಾರ, ಹಣದ ಲಾಲಸೆ, ಕಬಳಿಸುವ ಗುಣ, ಮನುಷ್ಯರಲ್ಲಿದ್ದಂತಹ ಕ್ರೂಪತೆಯ ನಗ್ನ ನರ್ತನ. ಉಳ್ಳವರ ಆಟದಲ್ಲಿ ಸಾಮಾನ್ಯರ ಜೀವನ ಸಂಕಟಗ್ರಸ್ತವಾಗಿತ್ತು. ಯುದ್ಧದ ಈ ಜಳ ತಿಮ್ಮಪ್ಪ ನಾಯಕನಿಗೂ ಬಡಿಯಿತು. ಯುದ್ಧದೊಳಗೆ ಸೋಲು ಗೆಲುವಿನ ಜೋಕಾಲೆ ಜಿಕ್ಕಿದ. ಸಾವು ನೋವಿನ ಸನ್ನಿವೇಶ ಕಂಡು ಕಣ್ಣೀರಿಟ್ಟ, ಕಂಗೆಟ್ಟು ನಿಂತ. ತಿಮ್ಮಪ್ಪ ನಾಯಕನ ಒಳಗೂ ಯುದ್ಧ, ಹೊರಗೂ ಯುದ್ಧ. ಈ ಯುದ್ಧಕ್ಕೆ ಕೊನೆಯಲ್ಲಿ ಯಾವುದು ಸ್ಥಿರ, ಯಾವುದು ಅಸ್ಥಿರ, ಯಾವುದು ಸತ್ಯ, ಯಾವುದು ಮಿಥ್ಯ, ಜಾತಿ ಮತಗಳಲ್ಲಿ ಯಾವುದು ಶ್ರೇಷ್ಠ, ಯಾವುದು ಕನಿಷ್ಠ, ರಾಜದಂಡ ಹಿಡಿದು ತೂಗು ಕತ್ತಿ ನೆರಳೊಳಗೆ ಬಾಗುತ್ತಾ ಬೀಗುತ್ತಾ ಸಾಗಬೇಕು. ಇಲ್ಲ, ತಾಳ ತಂಬೂರಿ ಹಿಡಿದು ಹಾಡುತ್ತಾ ಕುಣಿಯುತ್ತಾ ಸತ್ಯ ಶಾಂತಿ ಸಮಾಧಾನ ಪಡಬೇಕು.
ಒಳಗಿನ ಭಾವಕೋಶದೊಳಗೆ ಲೋಕ ಲೌಕಿಕ ಮತ್ತು ಆಧ್ಯಾತ್ಮಿಕ ಭಾವನೆಗಳ ಸಂಘರ್ಷ ಹೆಚ್ಚಾಯಿತು. ನಮ್ಮ ತಿಮ್ಮಪ್ಪ ನಾಯಕರು ಒಂದು ನಿರ್ಣಯಕ್ಕೆ ಬಂದರು. ಅದು ವೈರಾಗ್ಯವನ್ನು ಸ್ವೀಕರಿಸುವ ನಿರ್ಣಯ. ದಾಸರೇ, ನಮ್ಮಂತವರಿಗೆ ಅಧಿಕಾರ ದೊಡ್ಡದು, ರಾಜ್ಯಾಧಿಕಾರ ಬಹಳ ದೊಡ್ಡದು. ಅದನ್ನ ಬಿಡೋದು ಸಾಧ್ಯವಾಗದ ಮಾತು. ನಮ್ಮಂತವರಿಗೆ ಅಧಿಕಾರದ ಮೋಹ ಬಿಡೋದಕ್ಕಾಗೋದಿಲ್ಲ. ಬಿಟ್ಟು ಅದರಾಚೆ ಏನಿದೆ ಅಂತ ನೋಡೋದಕ್ಕೂ ಆಗೋದಿಲ್ಲ. ನಿಜ ಹೇಳಬೇಕು ಅಂದ್ರೆ ಅದಕ್ಕೆ ಛಲ ಬೇಕು, ನಿಜದ ನೆಲೆ ತಿಳಿಯೋ ಕಳಕಳಿ ಬೇಕು. ಹಾಗೇನಿಲ್ಲ ದಾಸರೇ, ನಮಗೂ ಎಷ್ಟೋ ಸಲ ಅನ್ಸಿದ್ದಿದೆ. ಸಂಸಾರ ಸಾಗರದೊಳಗೆ ಬಿರುಗಾಳಿ ಎದ್ದಾಗ, ಭಯಂಕರ ಅಲೆಗಳು ಬಂದು ಅಪ್ಪಳಿಸಿದಾಗ, ಬೇಡಪ್ಪ ಈ ಸಂಸಾರ, ಎಲ್ಲಾದ್ರೂ ಹೋಗ್ಬಿಡ್ಬೇಕು, ಕಾಡು ಸೇರ್ಬೇಕು, ದೇವರ ಧ್ಯಾನ ಮಾಡ್ತಾ ಇರ್ಬೇಕು ಅನ್ಸುತ್ತೆ. ಆದ್ರೆ ಮರುಗಳಿಗೆ ಆಗೋದ್ರೊಳಗೆ ಈ ಮಾಯೆ ಮತ್ತೆ ಜಗ್ಗಿ ತಂದು ಇಲ್ಲೇ ನಿಲ್ಸುತ್ತೆ. ಹೆಂಡತಿ ಕರೀತಾಳೆ, ಮಕ್ಕಳು ಬಾ ಅಂತವೆ, ಬಂಧು ಮಿತ್ರರು ಬಂಧನದ ಬಲೆ ಬೀಸ್ತಾರೆ. ನಮ್ಮಂತವ್ರಿಗೆ ಈ ಸಂಸಾರ ಒಂದು ಜಾರೋ ಬಂಡೆ ಆಟ. ಆಡ್ತೀವಿ, ಬೀಳ್ತೀವಿ, ಮತ್ತೆ ಅದನ್ನೇ ಇಟ್ಕೊಂಡು ಮೇಲೆ ಇರ್ತೀವಿ. ಹೆಂಡತಿ, ಮಕ್ಕಳು, ಭೂಮಿ, ಸೀಮೆ, ಅಧಿಕಾರ, ಅಂತಸ್ತು ಇವೆಲ್ಲವನ್ನು ಬಿಡೋದು ಅಷ್ಟೊಂದು ಸುಲಭ ಅಲ್ಲ. ಎಲ್ಲೋ ಹಿಂದೆ, ಬಹಳ ಹಿಂದೆ ಒಬ್ಬ ಸಿದ್ಧಾರ್ಥ ಬಿಟ್ಟ, ಒಬ್ಬ ಮಹಾವೀರ ಬಿಟ್ಟ. ಈಗ ನೋಡಿ ನಮ್ಮ ತಿಮ್ಮಪ್ಪ ನಾಯಕರ ಭಕ್ತಿ ವೈರಾಗ್ಯ. ರಾಜದಂಡ ಕೆಳಗಿಟ್ಟ, ಕಿರೀಟ ಬದಿಗಿಟ್ಟ, ಆಭರಣಗಳನ್ನ ಕಳಚಿಟ್ಟ, ತಾಳ ತಂಬೂರಿ ಹಿಡಿದು ಕಾಗಿನೆಲೆ ಕೇಶವನ ದಾಸನಾಗಿ ಬಿಟ್ಟ. ಯಾಕೆ ಗೊತ್ತಾ? ಯಾಕೆ ದಾಸರೇ? ಈ ಶರೀರ ಮಣ್ಣಿನಲ್ಲಿ ಚಿನ್ನ ಸಿಗೋ ಹಾಗೆ ಈ ಶರೀರದೊಳಗೂ ಒಂದು ಹೊನ್ನು, ಚಿನ್ನ, ಕನಕದ ಗಟ್ಟಿ ಇದೆ. ಕನಕದ ಗಟ್ಟಿ? ಅದು ಯಾವುದು ದಾಸರೇ? ಆತ್ಮ, ಪರಮಾತ್ಮ. ಆತ್ಮ? ಅದನ್ನ ತಿಳಿಯೋ ಬಗೆ ಹೇಗೆ? ಯೋಗ ಮಾರ್ಗದ ಮೂಲಕ ನೋಡಿದರೆ ಶರೀರದೊಳಗಿನ ಕನಕ ಜ್ಯೋತಿಯ ದರ್ಶನವಾಗುತ್ತದೆ. ಈ ಕನಕಕ್ಕೆ ದಾಸನಾಗಿ ನಮ್ಮ ತಿಮ್ಮಪ್ಪ ನಾಯಕ ಕನಕದಾಸನಾದದ್ದು. ಜನ ಅವನನ್ನ ಕನಕದಾಸ ಎಂದು ಕರೆದದ್ದು. ಓಹೋ, ತಿಮ್ಮಪ್ಪ ನಾಯಕರಿಗೆ ಮಣ್ಣಿನಲ್ಲಿ ಚಿನ್ನ ಸಿಕ್ತು. ಅದಕ್ಕೇನೋ ಜನ ಅವರನ್ನ ಕನಕದಾಸ ಎಂದು ಕರೆದದ್ದು. ಲೌಕಿಕ ಕನಕಕ್ಕೆ ದಾಸರಾದ್ರೆ ಯಾರಾದ್ರೂ ಕನಕದಾಸರಾಗ್ತಾರೇನೋ ಮರಣ. ಅವನು ದಾಸನಾದದ್ದು ಅವನ ಒಳಗಿನ ಕನಕಕ್ಕೆ. ಅವನಿಗೀಗ ಯಾವ ಬಂಧನವೂ ಇಲ್ಲ. ಅವನೀಗ ಮುಕ್ತ, ನಿರಂಜನ, ನಿರ್ವಿಕಾರ. ನಮ್ಮ ಕನಕನಾಗಿ ಬಿಟ್ಟ. ತಾಳ ತಂಬೂರಿ ಹಿಡಿದು ಕಾಗಿನೆಲೆ ಕೇಶವನ ದಾಸನಾಗಿ ಬಿಟ್ಟ. ಕನಕದಾಸನಾಗಿ ಬಿಟ್ಟ. ದೊರೆತನವ ಬಿಡಿಸಿದ, ಸುಸ್ಥಿರ ಮಾರ್ಗವನು ತೋರಿದ. ದೊರೆತನವ ಬಿಡಿಸಿದ, ಸುಸ್ಥಿರ ಮಾರ್ಗವನು ತೋರಿದ. ಹರಿಯೇ ಶ್ರೀಹರಿಯೇ, ಹರಿಯೇ ಶ್ರೀಹರಿಯೇ. ದೊರೆತನವ ಬಿಡಿಸಿದ, ಸುಸ್ಥಿರ ಮಾರ್ಗವನು ತೋರಿದ. ಹರಿಯೇ ಶ್ರೀಹರಿಯೇ, ಹರಿಯೇ ಶ್ರೀಹರಿಯೇ. ದುರುಳತನದಿ ಜನರ ಪರಿಪರಿ ಬಾಧಿಸುವ, ದುರುಳತನದಿ ಜನರ ಪರಿಪರಿ ಬಾಧಿಸುವ. ಕಷ್ಟ ಪರಿಹಾರವಾಯಿತು ಹರಿಯೇ ಶ್ರೀಹರಿಯೇ, ಹರಿಯೇ ಶ್ರೀಹರಿಯೇ. ದೊರೆತನವ ಬಿಡಿಸಿದ, ಸುಸ್ಥಿರ ಮಾರ್ಗವನು ತೋರಿದ. ಹರಿಯೇ ಶ್ರೀಹರಿಯೇ, ಹರಿಯೇ ಶ್ರೀಹರಿಯೇ. ನೀರು ಮುಕ್ತಿಯ ಸೇರಿ ತೋರ ಮುತ್ತಾದ ಪರಿ. ನೀರು ಮುಕ್ತಿಯ ಸೇರಿ ತೋರ ಮುತ್ತಾದ ಪರಿ. ಕಾಗಿನೆಲೆ ಕೇಶವನ
ಹರಿಯೇ ಶ್ರೀಹರಿಯೇ ದೊರೆತನವ ಬಿಡಿಸಿದ ಸುಸ್ಥಿರ ಮಾರ್ಗವನ್ನು ತೋರಿದ ಹರಿಯೇ ಶ್ರೀಹರಿಯೇ ಹರಿಯೇ ಶ್ರೀಹರಿಯೇ. ಗೆಳೆಯರೇ, ರಾಮಧಾನ್ಯದ ಕಥಾ ಪ್ರಸಂಗವು ಮುಂದುವರಿತಾ ಇದೆ. ಭತ್ತ ರಾಗಿಗಳಿಗೆ 6 ತಿಂಗಳ ಕಾರಾಗೃಹವಾಸವಾಗಿದೆ. 6 ತಿಂಗಳ ನಂತರ, ಅಂದರೆ ಅರಿವಾದ ಮೇಲೆ ಅಯೋಧ್ಯೆಗೆ ಬರಬೇಕೆಂದು ಶ್ರೀರಾಮದೇವರು ತಿಳಿಸಿದ್ದಾರೆ. ಪಟ್ಟಾಭಿಷೇಕದ ನಂತರ ಶ್ರೀರಾಮನ ಸಭೆಯಲ್ಲಿ ಶ್ರೀರಾಮ 6 ತಿಂಗಳ ಹಿಂದೆ ಕಿಷ್ಕಿಂಧ ಪ್ರದೇಶದಲ್ಲಿ ನಡೆದಂತಹ ಭತ್ತ ರಾಗಿಯ ಪ್ರಸಂಗವನ್ನ ವಿವರಿಸಿದ್ದಾನೆ. ಈಗ ಸಮಯ ಮುಗಿದಿದೆ, ನಿರ್ಣಯದ ಕಾಲವಿದು. ಮುನಿವರಿಯರೇ, ನಿಮ್ಮ ವಾದ ಮತ್ತು ಪ್ರತಿವಾದವನ್ನ ಈ ಸಭೆಗೆ ಮಂಡಿಸಿ. ಪ್ರಭು ಶ್ರೀರಾಮಚಂದ್ರ, ಇದು ರಾಗಿ ಭಕ್ತರ ಪರೀಕ್ಷೆಯೋ ನಮ್ಮ ಪರೀಕ್ಷೆಯೋ ಕಾದು ನೋಡಬೇಕು. ಭೇದ ಭಾವದ ಬಿರುಗಾಳಿಯಲ್ಲಿ ನಿತ್ಯ ನರಕ ಯಾತನೆ ಅನುಭವಿಸುವವರ ಮುಂದೆ ಇದೆಂತಹ ಪರೀಕ್ಷೆ? ಮೇಲು ಕೀಳಿನ ಕೆಟ್ಟ ಧೂಳಿಗೆ ಸಿಕ್ಕು ಪಳಪಳನೆ ಹೊಳೆಯುವ ಅದೆಷ್ಟು ಚಹರೆಗಳು ಮುಸುಕಾಗುತ್ತವೆ. ಅದೆಂತಹ ಅದಮ್ಯ ಚೈತನ್ಯದ ಸೆಲೆಗಳು ಬತ್ತಿ ಬರಡಾಗುತ್ತವೆ. ಇದರಿಂದ ಆಗುವ ಹಾನಿ ಎಷ್ಟು? ಲೆಕ್ಕ ದಿಗಿಲು ಹುಟ್ಟಿಸುತ್ತದೆ. ನೆಲದ ಸಿರಿಯನ್ನು ಬೆಳೆಯಲು ಬಿಡದೆ ತಿಂದು ಕಬಳಿಸಿ ನೀರು ಕುಡಿದ ಈ ದುಷ್ಟ ಬುದ್ಧಿಗೆ ಶಿಕ್ಷೆ ಆಗಲೇಬೇಕು. ಇದು ಸೃಷ್ಟಿಯ ಸಮಸ್ಯೆ ಅಲ್ಲ, ಸೃಷ್ಟಿಸಿಕೊಂಡಿರುವ ಸಮಸ್ಯೆ. ಹಾಗೆಂದು ನಾಟಕದ ಮೂಕ ಪ್ರೇಕ್ಷಕರಾಗಿ ಈ ವಿಚಿತ್ರವನ್ನು ನೋಡುತ್ತಾ ಕೂರುವುದೇ? ತನ್ನ ರಕ್ತ, ತನ್ನ ವಂಶ, ತನ್ನ ಕುಲ ಶ್ರೇಷ್ಠವೆಂದು ತನ್ನವರ ಸುಖಕ್ಕಾಗಿಯೇ ಕುಶಾಗ್ರಮತಿ ಎಂಬ ಮೆದುಳು ಹುಳು ಎಣೆದ ಈ ಕ್ರೂರ ವಿಷಜಾಲವನ್ನು ಹರಿದು ಹೊರಗೆ ಬರಲು ರಾಗಿಯಂತಹ ಬಡಪಾಯಿಗೆ ಸಾಧ್ಯವೇ? ಸಾಧ್ಯವಿದೆ. ಅದಕ್ಕೆಂದೇ ಈ ಸಭೆಯ ನಿರ್ಣಯವನ್ನು ಸಮಾಜ ಸ್ವೀಕರಿಸಬೇಕಲ್ಲ. ಸಹಬಾಳ್ವೆ ಸಾಮರಸ್ಯ ಬೇಕೆಂದರೆ ಸ್ವೀಕರಿಸಲೇಬೇಕು. ಒಡಮಾತು ಸಾಕು. ಒಮ್ಮೆ ರಾಗಿಯ ಮುಖವನ್ನು ನೋಡಿ. ಮುಖದಲ್ಲಿ ಎಂತಹ ಲವಲವಿಕೆ ಇದೆ. ಅಹಂಕಾರದ ಕಣ್ಣಿಗೆ ರಾಗಿ ಬಡಪಾಯಿ, ಅಂತರಂಗದಿ ಬಲಶಾಲಿ. 6 ತಿಂಗಳು ಕಾರಾಗೃಹದಲ್ಲಿದ್ದರೂ ಮುಖದ ತೇಜ ಕಡಿಮೆಯಾಗಿಲ್ಲ. ಬುದ್ಧಿಭಾವದಲ್ಲಿ ಬಲಶಾಲಿಯಾಗಿಯೂ ರಾಗಿ ಲೋಕದ ಕಣ್ಣಿಗೆ ಬಡಪಾಯಿ. ಅಶಕ್ತ ಭತ್ತ ಮಾತ್ರ ಶ್ರೀಮಂತ. ಭೇದ ಭಾವಗಳಿರುವ ಸಮಾಜದಲ್ಲಿ ಇಂತಹ ವಿಕಾರಗಳು ಸಾಮಾನ್ಯ. ಸಮಾಜ ವ್ಯವಸ್ಥೆಯಲ್ಲಿ ರಾಜಕಾರಣದ ಅಧಿಕಾರದಲ್ಲಿ ಭೇದ ಭಾವ ಮಾಡುವುದು ಅನಿವಾರ್ಯ. ಆದರೆ ಜೀವಗಳಲ್ಲಿ ಬದುಕಿನ ನೆಲೆಯಲ್ಲಿ ಭೇದ ಭಾವ ಮಾಡುವುದು ಸರಿಯಲ್ಲ. ಉಣ್ಣುವ ಅಗಳಿಗೂ ಜಾತಿ ಮುದ್ರೆ ಒತ್ತುವುದು ದುರಹಂಕಾರದ ಪರಾಕಾಷ್ಠೆ ಅಲ್ಲವೇ? ಜೀವ ಸಂಕುಲದ ವೈವಿಧ್ಯಕ್ಕೆ, ಗೌರವಕ್ಕೆ ಸಂಚಕಾರವಿದು. ಬಹುರತ್ನ ವಸುಂಧರ ತಮ್ಮ ಪರಿಸರದಲ್ಲಿ ಬೆಳೆಯುವ, ತಮ್ಮ ನಾಲಿಗೆಗೆ ರುಚಿಸುವ, ತಮ್ಮ ದೇಹಕ್ಕೆ ಹೋಗುವ ಆಹಾರವನ್ನು ಸೇವಿಸುವುದರಲ್ಲಿ ತಪ್ಪೇನಿದೆ? ತನ್ನ ಆಹಾರವೇ ಶ್ರೇಷ್ಠ, ಅದುವೇ ಪರಮಾನ್ನ ಎಂದು ಜಂಪ ಕೊಚ್ಚುವುದು ಬಹುಧಾನ್ಯ ಬಹುಸಂಸ್ಕೃತಿಗೆ ಮಾಡುವ ಅಪಚಾರ. ಪ್ರತಿ ವ್ಯಕ್ತಿಗೂ ಆಹಾರದ ಆಯ್ಕೆಯಲ್ಲಿ ಸ್ವಾತಂತ್ರ್ಯವಿರಬೇಕು. ಅದನ್ನು ಪ್ರತಿಯೊಬ್ಬರು ಗೌರವಿಸಬೇಕು. ಅಹಂ ಕಲ್ವಿದಂ ಬ್ರಹ್ಮ. ಬ್ರಹ್ಮ ವಿಶ್ವವನ್ನೇ ವ್ಯಾಪಿಸಿರುವನು. ಪ್ರತಿಯೊಬ್ಬನಲ್ಲಿ, ಪಶು ಪಕ್ಷಿಗಳಲ್ಲಿ ಮತ್ತು ವಸ್ತುಗಳಲ್ಲಿ. ಬ್ರಹ್ಮ ತೇಜ ರಾಗಿಯಲ್ಲಿಯೂ ಇದೆ, ಭತ್ತದಲ್ಲಿಯೂ ಇದೆ, ನಮ್ಮೆಲ್ಲರಲ್ಲಿಯೂ ಇದೆ. ಸಕಲ ವಸ್ತುಗಳಲ್ಲಿಯೂ ಈ ನಂಬಿಕೆ ನಡತೆ ನಮ್ಮದಾಗಬೇಕು. ಜನರಲ್ಲಿ ವೈಚಾರಿಕ ಬದಲಾವಣೆ ಆಗಬೇಕು. ಅಂದಾಗ ಮಾತ್ರ ಪ್ರಾಣಿ ಜಗತ್ತು, ವಸ್ತು ಜಗತ್ತಿನ ನಡುವಿನ ಭೇದ ಭಾವ ಅಳಿಸಿ ಹೋಗುವುದು. ಚೈತನ್ಯಮಯ ಸಮಾಜ ನಿರ್ಮಾಣವಾಗಬೇಕಾದರೆ ಪ್ರಪಂಚದ ಪ್ರತಿ ವಸ್ತುವಿನಲ್ಲಿಯೂ ಪ್ರೀತಿ, ವಿಶ್ವಾಸ, ನಿಷ್ಠೆ ಮೂಡಿ ಬರಬೇಕು. ಪ್ರಭು ಶ್ರೀರಾಮಚಂದ್ರ, ಈ ಸಭೆಯ ನಿರ್ಣಯಕ್ಕೆ ನನ್ನ ಅಭಿಪ್ರಾಯವು ಸೇರಿಸಿ ಹೇಳಬೇಕೆಂದರೆ, ಈ ಎಲ್ಲ ಧಾನ್ಯಗಳಲ್ಲಿ ರಾಗಿಯೇ ಶಕ್ತಿಶಾಲಿ. ಬಡವರನ್ನು, ಬಲ್ಲಿದರನ್ನು ಪೋಷಿಸುವ, ಸಲಹುವ ರಾಗಿಯೇ ಬಲಶಾಲಿ. ಮುನಿಗಳ ಮಾತಿಗೆ ನನ್ನ ಮನ್ನಣೆ ಇದೆ. ವನವಾಸದ ಆ ದಿನಗಳಲ್ಲಿ ರಾಗಿಯ ಸ್ನೇಹ ನಾವು ಬಯಸದೇ ಬಂದ ಭಾಗ್ಯ. ಅದು ನಮಗೆ ಪ್ರಿಯ ಪದಾರ್ಥವಾಗಿ, ಮಹಾಪ್ರಸಾದವಾಗಿ ಪರಿಣಮಿಸಿತು. ಅರಮನೆಯ ಪಂಚ ಪಕ್ವಾನ್ನಕ್ಕಿಂತಲೂ ಮಿಗಿಲಾಗಿ
ರಾಗಿ ಅಂಬಲಿಯನ್ನು ಕುಡಿದು ಸವಿದಿದ್ದೇವೆ. ಆ ದಿನಗಳನ್ನು ನೆನೆದರೆ ಈಗಲೂ ಬಾಯಲ್ಲಿ ನೀರೂರುವುದು. ಹೌದು ಅತ್ತಿಗೆ, ನಿಮ್ಮ ಮಾತು ನಿಜ. ರಾಗಿ ನಾಲಿಗೆಗೂ ರುಚಿ, ಉದರಕ್ಕೂ ರುಚಿ ಮತ್ತು ಹೃದಯಕ್ಕೂ ರುಚಿ. ಪ್ರಭುಗಳಿಗೆ ಈ ವಿಷಯ ತಿಳಿದಿದ್ದರೂ ರಾಗಿ ಪಥದ ನಡುವೆ ಯಾರು ಶ್ರೇಷ್ಠ ಎಂಬ ನಾಟಕವನ್ನು ಏಕೆ ಹೂಡಿದರು? ದೊರೆಯ ಅನುಭವ ಎಲ್ಲರ ಅನುಭವವಾಗಬೇಕಿಲ್ಲ. ಅಂದರೆ ದೊರೆ ಕಂಡ ಸತ್ಯ ಎಲ್ಲರ ಸತ್ಯವಾಗಬೇಕಿಲ್ಲ. ದೊರೆ ಜನರಿಗೆ ಕಂಡ ಸತ್ಯವನ್ನು ಎತ್ತಿ ಹಿಡಿಯಬೇಕು. ದೇವತೆಗಳಾದರೂ ಸರಿ, ಅದನ್ನು ತಲೆಯ ಮೇಲೆ ಹೊತ್ತು ಮೆರೆಯಬೇಕು. ಅತ್ತಿಗೆ, ನಿಮ್ಮದು ಮುತ್ತಿನಂತಹ ಮಾತು. ದೇವತೆಗಳು ರಾಜ ಮಹಾರಾಜರ ಅರಮನೆಯ ಭಕ್ಷ್ಯ ಭೋಜನಗಳನ್ನು ಬಿಟ್ಟು ಬಡವರ ಗುಡಿಸಲಿನ ರಾಗಿ ಅಂಬಲಿಯನ್ನು ಕುಡಿದು ಧನ್ಯರಾಗಿದ್ದಾರೆ. ಲಕ್ಷ್ಮಣ, ನಿಮ್ಮ ಮಾತು ಏನೇ ಇರಲಿ, ಮನೆ ಮನೆಗಳಲ್ಲಿ ರುಚಿಯಾಗಿ ಶುಚಿಯಾಗಿ ಅಡುಗೆ ಮಾಡಿ ಬಡಿಸುವ ತಾಯಂದಿರು ಸಾಕ್ಷಾತ್ ಅನ್ನಪೂರ್ಣೇಶ್ವರಿಯರು. ರಾಗಿಯನ್ನು ಗೌರವದಿಂದ ಉಪಯೋಗಿಸುವುದರಿಂದ ಮನೆಯ ಆಯುರಾರೋಗ್ಯ ವೃದ್ಧಿಸುತ್ತದೆ. ಅಮ್ಮ ಸೀತಾಮಾತೆ, ರಾಗಿ ಮುದ್ದೆ ಉಂಡು ಯುದ್ಧದಲ್ಲಿ ಗೆದ್ದವನು ನಾನು. ನನಗಿಂತ ಬಲಶಾಲಿ ಯಾರಿದ್ದಾರೆ? ಜೈ ಶ್ರೀರಾಮ್, ಜೈ ಶ್ರೀರಾಗಿ. ಮುನಿವರಿಯರೇ, ಬೆಂಕಿಯಲ್ಲಿ ಸುಟ್ಟಾಗಲೇ ಗಟ್ಟಿ ಬಂಗಾರ ಉಳಿಯುತ್ತದೆ. ಅದು ಅಪ್ಪಟವಾಗಿ ಬೆಳಗುತ್ತದೆ. 6 ತಿಂಗಳ ಅಗ್ನಿ ಪರೀಕ್ಷೆಯಲ್ಲಿ ಭತ್ತ, ರಾಗಿ ತಮ್ಮ ಅಹಂಕಾರವನ್ನು ಕಳೆದುಕೊಂಡು ಮನದ ಕಲ್ಮಶವನ್ನ ತೊಳೆದುಕೊಂಡಿದ್ದಾರೆ. ಅಂತರಂಗದ ಅರಿವು ಅವರ ಮುಖದಲ್ಲಿ ಹೊಳೆಯುತ್ತಿದೆ. ಅವರೀಗ ಸಹಜ ಧಾನ್ಯಗಳು. ಸಹಜತೆಯಲ್ಲಿ ಸೌಂದರ್ಯವಿದೆ, ಸಂತೋಷವಿದೆ. ಈ ಹಿಂದೆ ನಾವು ಶ್ರೇಷ್ಠ ಎಂಬ ಅಹಂಭಾವದಲ್ಲಿ ಕುಬ್ಜರಾಗಿದ್ದರು. ಯಾಕೆ ಶ್ರೇಷ್ಠ, ಹೇಗೆ ಶ್ರೇಷ್ಠ ಅನ್ನೋ ಅಗ್ನಿ ದಿವ್ಯದಲ್ಲಿ ಹಾಯ್ದು ಬಂದಿದ್ದಾರೆ. ಈ ಜಗತ್ತಿನಲ್ಲಿ ಅನೇಕ ನಾಮ ರೂಪ ಕ್ರಿಯೆಗಳಿವೆ. ಆಯಾ ಕ್ರಿಯೆಗಳಿಗೆ ಪ್ರತಿಯೊಂದಕ್ಕೂ ತನ್ನದೇ ಆದ ಅಸ್ತಿತ್ವವಿದೆ. ಅಲ್ಲಿ ಶ್ರೇಷ್ಠ ಕನಿಷ್ಠ ಎಂಬ ಅಹಂಭಾವ ಇರುವುದಿಲ್ಲ. ಶ್ರೇಷ್ಠತೆಯನ್ನು ಪ್ರತಿಪಾದಿಸುವುದಕ್ಕಾಗಿಯೇ ಹಠ ತೊಟ್ಟವರು ಹುಟ್ಟು ಹಾಕಿದ ಪದ ಕನಿಷ್ಠ ಎಂಬುದು. ಕನಿಷ್ಠ ಎಂಬುದು ಈ ಸಮಾಜದಲ್ಲಿ ಬಡವರಾಗಿ, ದೀನ ದಲಿತರಾಗಿ, ಕನಿಷ್ಠರಾಗಿ ಯಾರೂ ಹುಟ್ಟುವುದಿಲ್ಲ. ಮನುಷ್ಯನ ಸ್ವಾರ್ಥ ಹಿತಾಸಕ್ತಿಗಳು ಹಾಗೆ ರೂಪಿಸುತ್ತವೆ. ರಾಗಿ ಶಕ್ತಿಶಾಲಿ ಎಂದು ವಿವಿಧ ಭಾವದ ಅವಮಾನಕ್ಕೆ ಗುರಿಯಾಗಿತ್ತು. ಆದರೆ ಈಗ ರಾಗಿ ರಾಮ 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 ರಾಮ. ಪ್ರಭು ಶ್ರೀರಾಮಚಂದ್ರ, ಈ ಲೋಕದಲ್ಲಿ ಎಲ್ಲರೂ ರಾಗಿಯನ್ನು ನಿಕೃಷ್ಟವಾಗಿ ಕಂಡರು. ತಾವು ಅದನ್ನು ಗೌರವಿಸಿರುವುದರಿಂದ ಇನ್ನು ಮುಂದೆ ರಾಘವ ಎಂದೇ ಪ್ರಸಿದ್ಧರಾಗಿ. ರಾಘವ ರಾಘವ ರಾಘವ. ಪ್ರಭು ಶ್ರೀರಾಮಚಂದ್ರ, ರಾಗಿ ಇನ್ನು ಮುಂದೆ ಈ ಲೋಕದಲ್ಲಿ ರಾಮಧಾನ್ಯ ಎಂದು ಪ್ರಸಿದ್ಧ. ರಾಮಧಾನ್ಯ ರಾಮಧಾನ್ಯ ರಾಮಧಾನ್ಯ. ಮುನಿವರಿಯರೇ, ಇದು ಕೇವಲ ರಾಗಿಯ ಪ್ರಶ್ನೆಯಲ್ಲ. ರಾಗಿಯಂತಹ ಅನೇಕ ಜೀವಿಗಳ ಪ್ರಶ್ನೆ, ಅವರವರ ಬದುಕು ಬವಣೆಯ ಪ್ರಶ್ನೆ. ನಾವೆಲ್ಲ ಇಂತಹ ದ್ವಂದ್ವಗಳನ್ನು ದಾಟಿದಾಗಲೇ ನಿಜವಾದ ಸುಖ ಸಂತೋಷ. ಪ್ರಭು ಶ್ರೀರಾಮಚಂದ್ರ, ಮುಂದೆ ನನ್ನ ಗತಿ. ಭತ್ತ, ಚಿಂತಿಸದಿರು. ನಿನ್ನನ್ನು ಇಲ್ಲಿ ಯಾರೂ ಹೀಗಳೆಯಲಿಲ್ಲ. ಬಡವರಿಗೆ, ದರಿದ್ರರಿಗೆ ಮಾತ್ರ ನೀನು ನಿರ್ದಯಿ ಎಂದು ಈ ಸಭೆಯ ಅಭಿಪ್ರಾಯ. ಆದರೆ ನೀನು ದೇವತೆಗಳಿಗೆ ಶ್ರೇಷ್ಠವಾದ ಅನ್ನ. ರಾಗಿ ಇಡೀ ಮನುಷ್ಯ ಕುಲಕ್ಕೆ ಪಕ್ವ ಅನ್ನ. ನನ್ನ ಈ ಮಾತು
ಯಾವ ಕಾಲದಲ್ಲೂ ಸತ್ಯವಾಗುವುದು. ಭತ್ತ ಅವಮಾನ ಯಾರನ್ನೂ ಸುಡದಿರಲಿ, ಆಹಾರ ಧಾನ್ಯದ ಕೊರತೆ ಯಾರನ್ನೂ ಕಾಡದಿರಲಿ. ರಾಗಿ ತಂದಿರಾ ಭಿಕ್ಷಕ್ಕೆ ರಾಗಿ ತಂದಿರಾ, ರಾಗಿ ತಂದಿರಾ ಭಿಕ್ಷಕ್ಕೆ ರಾಗಿ ತಂದಿರಾ, ಯೋಗ್ಯರಾಗಿ ಭೋಗ್ಯರಾಗಿ ಭಾಗ್ಯವಂತರಾಗಿ ನೀವು ರಾಗಿ ತಂದಿರಾ ಭಿಕ್ಷಕ್ಕೆ ರಾಗಿ ತಂದಿರಾ, ರಾಗಿ ತಂದಿರಾ ಭಿಕ್ಷಕ್ಕೆ ರಾಗಿ ತಂದಿರಾ. ಅನ್ನದಾನವ ಮಾಡುವರಾಗಿ ಅನ್ನ ಛತ್ರವನಿಟ್ಟವರಾಗಿ ಅನ್ಯವಾರ್ತೆಯ ಬಿಟ್ಟವರಾಗಿ ಅನುದಿನ ಭಜನೆ ಮಾಡುವರಾಗಿ ರಾಗಿ ತಂದಿರಾ ಭಿಕ್ಷಕ್ಕೆ ರಾಗಿ ತಂದಿರಾ, ರಾಗಿ ತಂದಿರಾ ಭಿಕ್ಷಕ್ಕೆ ರಾಗಿ ತಂದಿರಾ. ಮಾತಾಪಿತಗಳ ಸೇವಿಪರಾಗಿ ಪಾಪ ಕಾರ್ಯವ ಬಿಟ್ಟವರಾಗಿ ಜಾತಿಯಲ್ಲಿ ಮಿಗಿಲಾದವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ ರಾಗಿ ತಂದಿರಾ ಭಿಕ್ಷಕ್ಕೆ ರಾಗಿ ತಂದಿರಾ, ರಾಗಿ ತಂದಿರಾ ಭಿಕ್ಷಕ್ಕೆ ರಾಗಿ ತಂದಿರಾ, ಭಿಕ್ಷಕ್ಕೆ ರಾಗಿ ತಂದಿರಾ, ಭಿಕ್ಷಕ್ಕೆ ರಾಗಿ ತಂದಿರಾ. ಅನ್ನ ಎಲ್ಲರಿಗೂ ಬೇಕು. ಅನ್ನಕ್ಕೆ ಅಹಂಕಾರ ಇರುವುದಿಲ್ಲ. ಅದನ್ನು ಉಪಯೋಗಿಸಿದವರು ಅಹಂಕಾರಿಗಳಾಗಬಹುದು. ಇವುಗಳಲ್ಲಿ ಉಚ್ಚ ನೀಚ ಎಂಬುದಿಲ್ಲ. ಮನುಷ್ಯನ ಜೀವನಕ್ಕೆ ರಾಗಿ ಭತ್ತ ಎರಡೂ ಅನಿವಾರ್ಯ. ದೇವರ ಸೃಷ್ಟಿಯಲ್ಲಿ ಎಲ್ಲವೂ ಸುಂದರ, ಎಲ್ಲವೂ ಪವಿತ್ರ. ಮನುಷ್ಯನು ಮಾತ್ರ ಅವುಗಳ ಆಯ್ಕೆಯಲ್ಲಿ ಸುಂದರ ಅಸುಂದರ ಎಂದು ಹೆಸರಿಡುತ್ತಾನೆ. ನಮ್ಮ ಬದುಕಿಗೆ ಯಾವುದು ಪೂರಕವಾಗಿದೆ, ನಮ್ಮ ಚೈತನ್ಯಕ್ಕೆ ಪ್ರೇರಕವಾಗಿದೆ, ಅದನ್ನು ಪರಮಾತ್ಮನ ಪ್ರಸಾದವೆಂದು ಸ್ವೀಕರಿಸುವುದಿಲ್ಲವೇ? ನಾಮ ಸರ್ವನಾಮಗಳಿಂದ ಯಾರಾದರೂ ಶ್ರೇಷ್ಠ ಕನಿಷ್ಠರಾಗಬಹುದೇ? ಗುಣದಿಂದ, ಜ್ಞಾನದಿಂದ, ಸೌಜನ್ಯದಿಂದ ಗುರುತಿಸಲ್ಪಡುವ ಧರ್ಮವೇ ನಿಜವಾದ ಮನುಷ್ಯ ಧರ್ಮ ಎಂದು ಈ ಲೋಕಕ್ಕೆ ತೋರಿಸಿಕೊಟ್ಟವರು ಸಂತ ಕವಿ ಕನಕದಾಸರು. ಮಾತಾಪಿತಗಳ ಸೇವಿಪರಾಗಿ ಪಾಪ ಕಾರ್ಯವ ಬಿಟ್ಟವರಾಗಿ, ಮಾತಾಪಿತಗಳ ಸೇವಿಪರಾಗಿ ಪಾಪ ಕಾರ್ಯವ ಬಿಟ್ಟವರಾಗಿ ಜಾತಿಯಲ್ಲಿ ಮಿಗಿಲಾದವರಾಗಿ ನೀತಿ ಮಾರ್ಗದಲ್ಲಿ ಖ್ಯಾತರಾಗಿ ರಾಗಿ ತಂದಿರಾ ಭಿಕ್ಷಕ್ಕೆ ರಾಗಿ ತಂದಿರಾ, ರಾಗಿ ತಂದಿರಾ ಭಿಕ್ಷಕ್ಕೆ ರಾಗಿ ತಂದಿರಾ, ರಾಗಿ ತಂದಿರಾ ಭಿಕ್ಷಕ್ಕೆ ರಾಗಿ ತಂದಿರಾ, ಭಿಕ್ಷಕ್ಕೆ ರಾಗಿ ತಂದಿರಾ, ಭಿಕ್ಷಕ್ಕೆ ರಾಗಿ ತಂದಿರಾ.